ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭರತ್. ವೆಲ್ಕಮ್ ಟು NCT ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್. ಇವತ್ತಿಂದ ಒಂದು ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಪೊಲಿಟಿ. ಕಂಪ್ಲೀಟ್ MCQs ಅಂದ್ರೆ ನಾವು ಸ್ಟಾರ್ಟಿಂಗ್ ಫ್ರಮ್ UPSC ಆಗಿರ್ಬೋದು, UPSC CSC ಎಕ್ಸಾಮ್ಸ್ ಆಗಿರ್ಬೋದು, ಈವನ್ CDS ಎಕ್ಸಾಮ್ ಆಗಿರ್ಬೋದು, NDA ಎಕ್ಸಾಮ್ ಆಗಿರ್ಬೋದು, ನಮ್ಮ ಸ್ಟೇಟ್ ಅಲ್ಲಿ ಬಂದಂತಹ KIS ಎಕ್ಸಾಮ್ಸ್ ಆಗಿರ್ಬೋದು, FDA ಎಕ್ಸಾಮ್ಸ್ ಆಗಿರ್ಬೋದು, ಒಂದಷ್ಟು ಸೆಟ್ ಆಫ್ ಕ್ವಶನ್ಸ್ ತಗೊಳೋಣ. ರೀಸೆಂಟ್ ಟ್ರೆಂಡ್ ಯಾವ ರೀತಿ ಇದೆ, ಲಾಸ್ಟ್ ಒಂದು 5 years ಇಂದ ಯಾವ ರೀತಿ ಕ್ವಶನ್ಸ್ ಚೇಂಜ್ ಆಗ್ತಿದಾವೆ, ಯಾವ ರೀತಿಯಾಗಿ ನಾವು ಅಪ್ರೋಚ್ ಯಾವ ರೀತಿಯಾಗಿರ್ಬೇಕು, ರೀಸೆಂಟ್ ಒಂದು ಟ್ರೆಂಡ್ಸ್ ನ ಅರ್ಥ ಮಾಡ್ಕೊಂಡು ನಾವೇನ್ ಮಾಡೋಣ, ಒಂದು ನಮ್ಮ ಸ್ಟ್ರಾಟಜಿ ಯಾವ ರೀತಿ ಇರಬೇಕು ಒಂದು ಪ್ರಿಪರೇಷನ್ ಸಬ್ಜೆಕ್ಟ್ ಓದುವಾಗ ಅಂದ್ಬಿಟ್ಟು ನಾವೇನ್ ಮಾಡೋಣ, ಒಂದಷ್ಟು ಕ್ವಶನ್ಸ್ ನ ಪ್ರತಿದಿನನೂ ಒಂದಷ್ಟು ಸೀರೀಸ್ ಕ್ವಶನ್ಸ್ ನಾವು ಆಗ್ತಾ ಹೋಗ್ತೀವಿ. ಓಕೆ, ನೀವು ಇದರಿಂದ ಏನ್ ಅರ್ಥ ಮಾಡ್ಕೋಬೇಕು, ಯಾವ ರೀತಿಯಾದಂತಹ ಕ್ವಶನ್ಸ್ ಮುಂದೆ ಬರ್ಬೋದು. ಮುಂದೆ ಈಗ ಫಾರ್ ಎಕ್ಸಾಂಪಲ್ ಕಳೆದ ತಿಂಗಳಲ್ಲಿ UPSC ಎಕ್ಸಾಮ್ ಮಾಡಿದ್ರು, ಎಂಟೈರ್ಲಿ ಡಿಫ್ರೆಂಟ್ ಮಾಡಿದ್ರು. ನೀವು ನೋಡ್ತಾ ಹೋಗ್ಬೋದು ಇವತ್ತು ವಿಡಿಯೋದಲ್ಲಿ ಎಂಟೈರ್ಲಿ ಡಿಫ್ರೆಂಟ್ ಕ್ವಶನ್ಸ್. ನಾವು ಲಾಸ್ಟ್ 15 years ಇಂದ ಕ್ವಶನ್ ಪೇಪರ್ ನೋಡೋದೇ ಬೇರೆ. ಬಟ್ ಲಾಸ್ಟ್ 2026 ಅಲ್ಲಿ ನಡೀತಲ್ಲ, ಮೊನ್ನೆ May 24th ಆ ಪೇಪರ್ ಎಂಟೈರ್ಲಿ ಡಿಫ್ರೆಂಟ್ ಆಗಿತ್ತು. ಸೊ ನಾವೇನ್ ಮಾಡ್ಬೇಕು, ರೀಸೆಂಟ್ ಟ್ರೆಂಡ್ ನ ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಯಾವುದೇ ನೆಕ್ಸ್ಟ್ ಯಾವ ರೀತಿಯಾಗಿ ನೆಕ್ಸ್ಟ್ KS ನೋಟಿಫಿಕೇಶನ್ ಆಗುತ್ತಲ್ವಾ, ಆ ಎಕ್ಸಾಮ್ ನ ಏನೋ ಟ್ಯಾಕಲ್ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ರೀಸೆಂಟ್ ಟ್ರೆಂಡ್ ನ ಅರ್ಥ ಮಾಡ್ಕೋಬೇಕು ಅಂತ ಇವತ್ತಿಂದ ನಾವೇನ್ ಮಾಡ್ತಿದೀವಿ, ಒಂದಷ್ಟು ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಹೋಗಿದ್ದೀವಿ. ಯಾವುದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ವಶನ್ಸ್ ನ ಒಂದಷ್ಟು ಸೀರೀಸ್, ಯಾವ ರೀತಿಯಾದಂತಹ ಕ್ವಶನ್ಸ್ ಬಂದಿದ್ದಾವೆ ಅಂತ ನಾವು ಅರ್ಥ ಮಾಡ್ಕೊಂತ ಹೋಗಿರಿ. ಇದು ನಾನು ತಗೊಂಡಿರತಕ್ಕಂಥದ್ದು ಯಾವುದು, ಸೀರೀಸ್ A ಅಂತ. ಯಾವ್ದ್ರಲ್ಲಿ UPSC ಕ್ವಶನ್ ಪೇಪರ್ ಅಲ್ಲೇ ಯಾವುದು A ಸೀರೀಸ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ ನ ನಾನು ಇವತ್ತು ಹಾಕಿದ್ದೀನಿ. ಈ ರೀತಿಯಾದಂತಹ ಕ್ವಶನ್ಸ್ ಕೇಳಿದ್ದಾರೆ. ಇದ್ರಲ್ಲಿ ಏನು ಒಂದಷ್ಟು ಕಾಂಪ್ರಿಹೆನ್ಷನ್, ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ ನೋಡ್ಬೋದು. ನಾನೇನ್ ಮಾಡಿ ಕ್ವಶನ್ ನ ಎಂಟೈರ್ಲಿ ಕ್ವಶನ್ ನ ಈ ರೀತಿ ಹಾಕಿದ್ದೀನಿ ನೋಡ್ರಿ. ಏನೊಂದು ಇಬ್ರು ಕಾನ್ವರ್ಸೇಷನ್ ನ ಮುಖಾಂತರ ಅವ್ರು ಕ್ವಶನ್ಸ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಇಷ್ಟ ಏನ್ ಮಾಡ್ತಿದ್ರು ನೋಡ್ರಿ, ಅಬ್ಸರ್ವ್ ಮಾಡೋಣ ಕ್ವಶನ್ಸ್ ಏನ್ ಮಾಡಿ ಏನ್ ಹೇಳ್ತಿದ್ದಾರೆ ಅಂತ. ಎಕ್ಸ್ ವಾಸ್ ಅಡ್ರೆಸ್ಸಿಂಗ್ ಎ ಸೆಮಿನಾರ್. ಒಬ್ಬ ಎಕ್ಸ್ ಅನ್ನೋ ಒಬ್ಬ ವ್ಯಕ್ತಿ ಸೆಮಿನಾರ್ ನ ಅಡ್ರೆಸ್ ಮಾಡ್ತಿದಾರಂತೆ. ಸೆಮಿನಾರ್ಗೆ ಹೋಗಿ ಅವರು ಪಾಠ ಸೆಮಿನಾರ್ ಮಾಡ್ತಿದಾರಂತೆ. ಏನ್ ಮಾಡ್ತಿದಾರೆ ಅವರು, ಮೀನಿಂಗ್ ಆಫ್ ದ ಟರ್ಮ್ ಲಾ. ಲಾ ಅಂದ್ರೆ ಏನು ಅಂತ ಅವರು ಹೇಳ್ತಿದ್ದಾರೆ. ಯಾರು, ಎಕ್ಸ್ ಅನ್ನೋ ವ್ಯಕ್ತಿ. ಆಸ್ ಪ್ರೊವೈಡೆಡ್ ಅಂಡರ್ ದ ಆರ್ಟಿಕಲ್ 13, ಅವರೇ ಮೆನ್ಷನ್ ಮಾಡಿದಾರಲ್ವಾ. ಆರ್ಟಿಕಲ್ 13 ಅಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಲಾ ಅನ್ನ ಎಕ್ಸ್ಪ್ಲೈನ್ ಮಾಡ್ತಿದಾರಂತೆ. ಎಲ್ಲಿ, ಎಕ್ಸ್ ಸೆಮಿನಾರ್ ಅಲ್ಲಿ ಎಕ್ಸ್ ಅನ್ನೋ ವ್ಯಕ್ತಿ. ಅದು ಯಾವ್ದ್ರಲ್ಲಿ, ಪಾರ್ಟ್ 3. ಅವರೆಲ್ಲ ಡೀಟೇಲ್ ಕೊಟ್ಟಿದ್ದಾರೆ ಕ್ವಶನ್ ಪೇಪರ್ ಅಲ್ಲಿ. ಪಾರ್ಟ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಎಕ್ಸ್ ಅನ್ನೋರು ಏನ್ ಎಕ್ಸ್ಪ್ಲೈನ್ ಮಾಡಿದ್ರು, ಮೀನಿಂಗ್ ಆಫ್ ದ ಲಾ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಏನೇ ಕಾಂಪ್ರಿಹೆನ್ಸಿವ್ ಆಗಿ ಹೇಳಿದಾರಂತೆ ನೋಡ್ರಿ. ಇಟ್ ಇನ್ಕ್ಲೂಡೆಡ್, ಲಾ ಅಂದ್ರೆ ಏನು ಅಂದ್ರೆ ಎಕ್ಸ್ ಪ್ರಕಾರ ಆರ್ಡಿನೆನ್ಸ್ ಅನ್ನೋದು ಒಂದು ಲಾ, ಆರ್ಡರ್ಸ್ ಅನ್ನೋದು ಒಂದು ಲಾ, ಇವನ್ ರೂಲ್ಸ್ ಅನ್ನೋದು ಕೂಡ ಒಂದು ಲಾ ಅಂತ ಹೇಳಿದ್ದಾರೆ. ಮತ್ತೆ ರೆಗ್ಯುಲೇಷನ್ಸ್ ಅಂತ ಹೇಳಿದ್ದಾರೆ. ಎಕ್ಸ್ ಅನ್ನೋರು ಒಂದು ಸೆಮಿನಾರ್ ಮಾಡ್ತಿದ್ದಾರೆ. ಅವರು ಒಂದಷ್ಟು ಲಾ ಅಂದ್ರೆ ಏನು, ಅದು ಆರ್ಟಿಕಲ್ 13 ಪಾರ್ಟ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್. ಪಾರ್ಟ್ 3 ಅಂದ್ರೆ ಏನು, ಫಂಡಮೆಂಟಲ್ ರೈಟ್ಸ್. ನಮ್ಗೆ ಗೊತ್ತಿರೋ ಪ್ರಕಾರ ಪಾರ್ಟ್ 3 ಅಂದ್ರೆ ಏನು, ಫಂಡಮೆಂಟಲ್ ರೈಟ್ಸ್ ಸ್ಟಾರ್ಟಿಂಗ್ ಫ್ರಮ್ 12 to ಆರ್ಟಿಕಲ್ 12ರಿಂದ ಎಲ್ಲರಿಗೂ ಸ್ಟಾರ್ಟ್ ಆಗುತ್ತೆ, 35ರವರೆಗೂ ಗೊತ್ತಿದೆ. ನಾವು ಅದರಲ್ಲಿ ಆರ್ಟಿಕಲ್ 13 ಓದ್ತಾ ಹೋಗಿದ್ದೀರಿ. ಆರ್ಟಿಕಲ್ 13 ಅಂದ್ರೆ ಏನು ಅಂತ ಗೊತ್ತಿದೆ ನಮ್ಗೆ. ಆರ್ಟಿಕಲ್ 13 ಅಲ್ಲಿ ಸಬ್ ಕ್ಲಾಸ್ 1, ಸಬ್ ಕ್ಲಾಸ್ 2, ಸಬ್ ಕ್ಲಾಸ್ 3, ಸಬ್ ಕ್ಲಾಸ್ 4 ಎಲ್ಲ ಬರುತ್ತೆ. ಅದ್ರಲ್ಲಿ 13 ಸಬ್ ಕ್ಲಾಸ್ 3 ಅಲ್ಲಿ ನಾವು ಲಾ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅದು ನಾವು ಬೇರೆ ಆಕ್ಟ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ ನಾವು ಏನಾದ್ರು ತೆಗೆದ್ರೆ ಅದ್ರ ಕೊಟ್ಟಿರ್ತಾರೆ 13 ಸಬ್ ಕ್ಲಾಸ್ 1, 13 ಸಬ್ ಕ್ಲಾಸ್ 2, 13 ಸಬ್ ಕ್ಲಾಸ್ 3. ಅದು ನಮ್ಗೆ ಗೊತ್ತಿರೋ ಪ್ರಕಾರ. ಬಟ್ ಇವ್ರು ಕ್ವಶನ್ ಯಾವ ರೀತಿ ಕೇಳ್ತಾರೆ ನೋಡ್ರಿ, ಇದು ಫಸ್ಟ್ ಟೈಮ್ ಈ ತರ ಕ್ವಶನ್ ಕೇಳ್ತಿರೋದು UPSC ಅಲ್ಲಿ. ಅಂದ್ರೆ ಎಕ್ಸ್ ಅನ್ನೋರು ಸೆಮಿನಾರ್ ಅಡ್ರೆಸ್ ಮಾಡ್ತಿದ್ದಾರೆ. ಅವ್ರ ಪ್ರಕಾರ ಲಾ ಏನ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ, ಲಾ ಅನ್ನೋ ಮೀನಿಂಗ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಆ ಲಾ ಅಂದ್ರೆ ಏನು ಅಂದ್ರೆ ಅವ್ರ ಪ್ರಕಾರ, ಎಕ್ಸ್ ಪ್ರಕಾರ ಆರ್ಡಿನೆನ್ಸ್ ಇನ್ಕ್ಲೂಡ್ ಆಗುತ್ತಂತೆ, ಆರ್ಡರ್ಸ್ ಇನ್ಕ್ಲೂಡ್ ಆಗುತ್ತಂತೆ, ಇವನ್ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಇನ್ಕ್ಲೂಡ್ ಆಗುತ್ತಂತೆ. ಇದನ್ನ ವೈ ಅನ್ನೋರು ಅಕ್ಸೆಪ್ಟ್ ಮಾಡ್ತಾರೆ. ವೈ ಅಕ್ಸೆಪ್ಟ್ ಮಾಡಿ, ವೈ ಇನ್ನ ಇದೆ, ವೈ ಪಾಯಿಂಟೆಡ್ ಔಟ್ ದಟ್ ದ ಟರ್ಮ್ ಲಾ ಇನ್ ದ ಆರ್ಟಿಕಲ್ 13 ಆಲ್ಸೋ ಇನ್ಕ್ಲೂಡೆಡ್. ಅಂದ್ರೆ ಇನ್ನೂ ಇದೆ, ನೀವು ಇಷ್ಟು ಹೇಳಿದಿರಲ್ವಾ, ಒಂದ್ 4-5 ಟರ್ಮ್ಸ್ ಹೇಳಿದ್ದಾರೆ, ಅದು ಬಿಟ್ಟು ಇನ್ನೂ ಇದೆ ಅಂದ್ಬಿಟ್ಟು ವೈ ಅನ್ನೋರು ಹೇಳಿದ್ದಾರೆ. ಏನಿದೆ ಅಂದ್ಬಿಟ್ಟು, ಕಸ್ಟಮ್ಸ್ ಅನ್ನೋದು ಕೂಡ ಇನ್ಕ್ಲೂಡ್ ಆಗಿದೆ, ಯೂಸೇಜ್ ಅನ್ನೋದು ಕೂಡ ಇನ್ಕ್ಲೂಡ್ ಆಗಿದೆ ಅಂತ. ಎಲ್ಲಿ, ಟೆರಿಟೋರಿ ಆಫ್ ಫೋರ್ಸ್ ಅಂತ ವೈ ಅನ್ನೋರು ಕೂಡ ಹೇಳ್ತಿದ್ದಾರೆ. ಅಂಡ್ ಆಲ್ಸೋ ಅದನ್ನ ವೈ ಯಾವಾಗ ಹೇಳಿದ್ರು, ಎಕ್ಸ್ ಅನ್ನೋರು ಸ್ವಲ್ಪ ಹೇಳ್ತಿದ್ದಾರೆ, ಏನೋ ಆರ್ಡಿನೆನ್ಸ್, ಆರ್ಡರ್ಸ್ ಮತ್ತೆ ಯಾವ್ದು ರೆಗ್ಯುಲೇಷನ್ಸ್ ಎಲ್ಲ ಇದೆ ಅಂತ ಹೇಳಿದ್ದಾರೆ. ವೈ ಅನ್ನೋರು ಕಸ್ಟಮ್ಸ್ ಇದೆ ಅಂತೆಲ್ಲ ಹೇಳಿದ್ದಾರೆ, ಕಸ್ಟಮ್ಸ್ ಯೂಸೇಜ್ ಅಂತ ಹೇಳಿದ್ದಾರೆ. ಬಟ್ ಇದನ್ನ ಬಿಟ್ಟು ಆಮೇಲೆ ಇದನ್ನ ಏನ್ ಮಾಡಿದ್ರು, ವೈ ಅನ್ನೋ ಹೇಳಿದಾರಲ್ಲ, ಇದನ್ನ ಎಕ್ಸ್ ಅನ್ನೋರು ಕನ್ವಿನ್ಸ್ ಆಗಿಲ್ಲ ಅದನ್ನ ಕೊಟ್ಟಿದ್ದಾರೆ ನೋಡ್ರಿ. ಎಕ್ಸ್ ವಾಸ್ ನಾಟ್ ಕನ್ವಿನ್ಸ್ಡ್, ಅದನ್ನು ಕನ್ವಿನ್ಸ್ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ಇವ್ರಿಬ್ರು ಕಾನ್ವರ್ಸೇಷನ್. ಇಬ್ರು ಕೂಡ ಸೆಮಿನಾರ್ ಅಲ್ಲಿ ಇದ್ ಮಾಡಿದ್ದಾರೆ, ಭಾಗಿಯಾಗಿದ್ದಾರೆ. ಬಟ್ ಇಬ್ರು ಕೂಡ ಏನೇನು ಅವ್ರ ಪ್ರಕಾರ ಏನು ಲಾ ಅಂದ್ರೆ ಏನು, ಆರ್ಟಿಕಲ್ 13 ಅಂದ್ರೆ ಏನು ಅಂತ ಹೇಳಿದ್ದಾರೆ. ಬಟ್ ಇದ್ರ ಪ್ಯಾಸೇಜ್ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಎಕ್ಸಾಮ್ ಅಲ್ಲಿ. ಅದನ್ನ ಅರ್ಥ ಮಾಡ್ಕೊಂಡು ಬೇಸ್ಡ್ ಆನ್ ಅಬೌವ್ ಸೆಲೆಕ್ಟ್ ದ ಕರೆಕ್ಟ್ ಕನ್ಕ್ಲೂಷನ್. ಯಾವ್ದು ನಿಮ್ಮ ಪ್ರಕಾರ ಕರೆಕ್ಟ್ ಕನ್ಕ್ಲೂಷನ್. ನೀವು ಓದಿದಿರಲ್ವಾ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಮ್ಮ ಸಂವಿಧಾನ ಓದಿದ್ದೀರಲ್ಲ, ಆ ಸಂವಿಧಾನ ಪ್ರಕಾರ ಆರ್ಟಿಕಲ್ 13 ಸಬ್ ಕ್ಲಾಸ್ 3 ಪ್ರಕಾರ ನಿಮ್ಮ ಪ್ರಕಾರ ಒಂದು ಲಾ ಅಂದ್ರೆ ಏನು, ಕಾನೂನು ಅಂದ್ರೆ ಏನು ಅಂತ ನಿಮ್ಮ ಪ್ರಕಾರ ಈಗ ಆನ್ಸರ್ ಹೇಳ್ತಾ ಹೋಗ್ಬೇಕಾಗುತ್ತೆ. ಇಬ್ರು ನಮ್ ಕಾನ್ವರ್ಸೇಷನ್ ಅರ್ಥ ಆಗಿದೆ ನೋಡ್ರಿ. ಫಸ್ಟ್ ನಾವು ಈ ಆನ್ಸರ್ ಮಾಡೋದಕ್ಕೂ ಮುಂಚೆ ನಾವೇನ್ ಮಾಡೋಣ, ನಾವು 13 ಸಬ್ ಕ್ಲಾಸ್ 13 ಆರ್ಟಿಕಲ್ ಏನ್ ಹೇಳುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಕನ್ನಡದಲ್ಲೂ ಇದೆ, ಇಂಗ್ಲಿಷ್ ಅಲ್ಲೂ ಇದೆ.
13 ಅಲ್ಲಿ ನಾವು 13 ಆರ್ಟಿಕಲ್ ಅಂದ್ರೆ ನಮ್ಗೆ ಗೊತ್ತಿರೋ ಪ್ರಕಾರ ಯಾವುದು ಪಾರ್ಟ್ 3 ಅಂದ್ರೆ ಯಾವುದು ಭಾಗ ಮೂರು ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳು. ಆ ಮೂಲಭೂತ ಹಕ್ಕುಗಳನ್ನು ಯಾವ ಭಾಗ ಎಂದು ಕೇಳ್ತಾರಲ್ವಾ, ಅದನ್ನ ಭಾಗ 3 ಫಂಡಮೆಂಟಲ್ ರೈಟ್ಸ್ ಅಂತ ಗೊತ್ತಾಯ್ತು. ಆ ಭಾಗ 3ರಲ್ಲಿ 12ರಿಂದ 35ನೇ ಆರ್ಟಿಕಲ್ ವರ್ಗುನು ಯಾವ್ದು ಹೇಳುತ್ತೆ, ಫಂಡಮೆಂಟಲ್ ಮೂಲಭೂತ ಹಕ್ಕುಗಳ ವಿಧಿಗಳು ಅಂತ ಹೇಳ್ಬೋದು. ಭಾಗ 3ರಲ್ಲಿ 12ರ ವಿಧಿಯಿಂದ 35ರ ವಿಧಿವರೆಗೂ ಯಾವುದು ಫಂಡಮೆಂಟಲ್ ಮೂಲಭೂತ ಹಕ್ಕುಗಳು ಅದ್ರ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಅದರಲ್ಲಿ 12 ಮತ್ತು 13ನೇ ಆರ್ಟಿಕಲ್ ಮೂಲಭೂತ ಹಕ್ಕುಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು. ಓಕೆನಾ, 12ನೇ ಆರ್ಟಿಕಲ್ ಮತ್ತು 13ನೇ ಆರ್ಟಿಕಲ್ ಸಪೋರ್ಟ್ ಮಾಡ್ತಕ್ಕಂಥದ್ದು. 13ನೇ ಆರ್ಟಿಕಲ್ ಏನ್ ಹೇಳುತ್ತೆ ಹಾಗಾದ್ರೆ, ಯಾವುದೇ ಒಂದನ್ನು ಆನ್ಸರ್ಗೆ ಆ ಕ್ವಶನ್ಗೆ ಯಾವ ರೀತಿಯಾಗಿ ಆನ್ಸರ್ ಬಿಡಿಸ್ಬೇಕು ಅಂತ ಅದ್ರ ಆ ಆರ್ಟಿಕಲ್ ಮಾತ್ರ ಫೋಕಸ್ ಮಾಡ್ತೀನಿ ಇಲ್ಲಿ. ಆರ್ಟಿಕಲ್ 13 ಅಲ್ಲಿ ಏನ್ ಮಾಡುತ್ತೆ, 4 ವಿಧಿಗಳು ಬರ್ತವೆ, 4 ಕ್ಲಾಸ್ ಬರ್ತವೆ. 13 ಸಬ್ ಕ್ಲಾಸ್ 1, 2 ಮತ್ತೆ 3 ಮತ್ತೆ 4 ಅಂತ. ಅದ್ರಲ್ಲಿ ಏನು 13 ಅಂದ್ರೆ 13 ಮೇನ್ ಆರ್ಟಿಕಲ್ ಏನಂದ್ರೆ, ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಕಾನೂನು ಯಾವುದೇ ಮೂಲಭೂತ ಹಕ್ಕುಗಳನ್ನು ಇದು ಮಾಡಬಾರ್ದು, ಅಬ್ರಿಡ್ಜ್ ಮಾಡಬಾರ್ದು, ಯಾವುದೇ ತೊಂದರೆ ಮಾಡಬಾರದು ಅಂತ ಮೀನಿಂಗ್ ಇದೆ. ಅದನ್ನ ನಾವು ಕನ್ನಡದಲ್ಲಿ ಕೂಡ ನೋಡ್ಬೋದು. ಇಲ್ಲಿ ಮೂಲಭೂತ ಹಕ್ಕುಗಳಿಗೆ ಅಸಂಗತವಾದ ಅಥವಾ ಅವುಗಳನ್ನು ಅಲ್ಪೀಕರಿಸುವಂತಹ ಕಾನೂನುಗಳು ಅಂದ್ರೆ ಯಾವುದೇ ಕಾರಣಕ್ಕೂ ತೊಂದರೆ ಮಾಡಬಾರದು ಮೂಲಭೂತ ಹಕ್ಕುಗಳ. ಅದರ ಬಗ್ಗೆ ಆರ್ಟಿಕಲ್ ಯಾವ್ದು ಹೇಳುತ್ತಂದ್ರೆ 13 ಕ್ಲಾಸ್ ಹೇಳುದು. ಇದ್ರಲ್ಲಿ 4 ಆರ್ಟಿಕಲ್ ಬರ್ತವೆ. ಓಕೆನಾ, 13 ಕ್ಲಾಸ್ 1, 13 ಕ್ಲಾಸ್ 2, 13 ಕ್ಲಾಸ್ 3, 13 ಕ್ಲಾಸ್ 4 ಅಂತ. ಬಟ್ ನಮ್ಗೆ ಈ ಕ್ವಶನ್ ಪ್ರಕಾರ ಯಾವ ಕ್ಲಾಸ್ ಗೊತ್ತಿರ್ಬೇಕು ಸರ್ ಹಾಗಾದ್ರೆ, 13 ಕ್ಲಾಸ್ 3 ಅನ್ನೋದ್ರ ಬಗ್ಗೆ ಗೊತ್ತಿರ್ಬೇಕು. ಯಾಕೆ ಸರ್ 13 ಕ್ಲಾಸ್ 3 ಅಂದ್ರೆ, ನೋಡ್ರಿ 13 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್. ಇದು ನಮ್ಮ ಸಂವಿಧಾನ ತೆಗೆದ್ರೆ ಇದೇ ರೀತಿ ಕಾಣಿಸುತ್ತೆ ನಿಮ್ಗೆ. ಅದರಲ್ಲಿ 3ನೇ ಕ್ಲಾಸ್ ಅಲ್ಲಿ ಕೊಟ್ಟಿದಾರಲ್ವಾ ಲಾ ಅಂದ್ರೆ ಏನು ಅಂತ. ನೋಡ್ರಿ ಅಲ್ಲಿ ಕ್ವಶನ್ ಅಲ್ಲಿ ಏನಿತ್ತು, ಎಕ್ಸ್ ಅನ್ನೋರು ಏನೋ ಒಂದು ಹೇಳಿದ್ದಾರೆ ಲಾ ಅಂದ್ರೆ ಅಂತ, ವೈ ಅನ್ನೋರು ಏನೋ ಒಂದು ಹೇಳಿದ್ದಾರೆ, ಅದನ್ನ ವೈ ಹೇಳಿರೋದನ್ನ ಎಕ್ಸ್ ಕನ್ವಿನ್ಸ್ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಬಟ್ ನಮ್ಗೆ ಏನು ಗೊತ್ತು, ಆ ಆನ್ಸರ್ ಮಾಡೋಕ್ಕೂ ಮುಂಚೆ ಲಾ ಅಂದ್ರೆ ಏನು, ಕಾನೂನು ಅಂದ್ರೆ ಏನು, ಆರ್ಟಿಕಲ್ 13 ಕ್ಲಾಸ್ ಪ್ರಕಾರ ಏನು ಅಂತ ತಿಳ್ಕೊಬೇಕು ಅಂದ್ರೆ, ಲಾ ಇನ್ಕ್ಲೂಡ್ಸ್ ಆರ್ಡಿನೆನ್ಸ್, ಸುಗ್ರೀವಾಜ್ಞೆ ಅಂತ ಹೇಳ್ತಿರಲ್ವಾ, ಆರ್ಟಿಕಲ್ 213 ಅಂತ ನೋಡ್ಬೋದು, ಗವರ್ನರ್ ಕೊಡ್ತಾರೆ. ಆಮೇಲೆ 123 ಅಂತ ಕೊಡ್ಬೋದು, ರಾಷ್ಟ್ರಪತಿ ಅವರು ಕೊಡ್ತಾ ಹೋಗ್ತಾರೆ. ಅದು ಆರ್ಡಿನೆನ್ಸ್ ಆಗಿರ್ಬೋದು, ಆರ್ಡರ್ ಆಗಿರ್ಬೋದು, ಮತ್ತೆ ಬೈಲಾ ಆಗಿರ್ಬೋದು, ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್, ನೋಟಿಫಿಕೇಶನ್ಸ್ ಆಗಿರ್ಬೋದು, ಕಸ್ಟಮ್ಸ್ ಅಂಡ್ ಯೂಸೇಜ್ ಹ್ಯಾವಿಂಗ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ. ಇಷ್ಟನ್ನು ಕೂಡ ನಾವು ಲಾ ಅಂತ ಹೇಳ್ತೀರಿ. ಯಾವುದು ಆರ್ಟಿಕಲ್ 13 ಕ್ಲಾಸ್ 3. ಇಲ್ಲಿ ಯಾವುದೇ ಕಾರಣಕ್ಕೂ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, ಸಂವಿಧಾನ ತಿದ್ದುಪಡಿ ಅನ್ನೋದು ಒಂದು ಲಾ ಅಲ್ಲ ಇದರ ಪ್ರಕಾರ, 13 ಕ್ಲಾಸ್ 3 ಪ್ರಕಾರ. ಇದಿಷ್ಟು ಕೊಟ್ಟಿದ್ದಾರೆ. ನಮ್ಗೆ ಏನ್ ಗೊತ್ತಿರ್ಬೇಕು, ಆ ಕ್ವಶನ್ ಆನ್ಸರ್ ಮಾಡೋಕ್ಕೂ ಮುಂಚೆ ನಮ್ಗೆ ಇಲ್ಲಿ ಬೇರ್ ಆಕ್ಟ್ ಅನ್ನೋದು ಗೊತ್ತಿರ್ಬೇಕು. ಸಂವಿಧಾನದ ಒಂದು ಸಂವಿಧಾನ ಸ್ಟಾರ್ಟಿಂಗ್ ಇರುತ್ತಲ್ಲ, ನಾವು ಬುಕ್ ಅಲ್ಲಿ ಕೊಟ್ಟಿರೋ ಪ್ರಕಾರ ನಾವೇನ್ ಮಾಡ್ತೀರಿ, ಮೂಲಭೂತ ಹಕ್ಕುಗಳಂತ ಓದ್ತಾ ಹೋಗ್ತೀರಿ. ಬಟ್ ಆ ರೀತಿ ಓದಿದ್ರೆ ಇಂಥ ಕ್ವಶನ್ಸ್ ಆನ್ಸರ್ ಮಾಡ್ಬೋದಾ, ಗಮನಿಸ್ತಾ ಹೋಗ್ರಿ. ಇಂಥ ಕ್ವಶನ್ ಆನ್ಸರ್ ಮಾಡ್ಬೇಕು ಅಂದ್ರೆ ನಮ್ಗೆ ಏನ್ ಗೊತ್ತಿರ್ಬೇಕು, ಮೂಲ ಸಂವಿಧಾನ ಗೊತ್ತಿರ್ಬೇಕು. ಯಾವ ರೀತಿಯಾಗಿ ಸಂವಿಧಾನದಲ್ಲಿ ಎಷ್ಟು ಕ್ಲಾಸ್ ಇದಾವೆ, ಆ ಕ್ಲಾಸ್ ಅಲ್ಲಿ ಒಂದೊಂದು ವರ್ಡ್ ಕೂಡ ಏನ್ ಹೇಳುತ್ತೆ ಅಂತ ಗೊತ್ತಿರ್ಬೇಕಾಗುತ್ತೆ. ಓಕೆನಾ, ಇದು ಇಷ್ಟು ನೋಡ್ರಿ ಎಷ್ಟು ವರ್ಡ್ಸ್ ಇದಾವೆ. ಕಾನೂನು ಅಂದ್ರೆ ಆರ್ಡಿನೆನ್ಸ್, ಆರ್ಡರ್, ಬೈಲಾ, ರೂಲ್ಸ್, ರೆಗ್ಯುಲೇಷನ್ಸ್, ಕಸ್ಟಮ್ಸ್, ಯೂಸೇಜ್, ನೋಟಿಫಿಕೇಶನ್ಸ್, ಎಲ್ಲದನ್ನೂ ಕೂಡ ಲಾ ಅಂತ ಹೇಳ್ತಾರೆ ಅಂತ ನಮ್ಗೆ ಇದ್ರ ಪ್ರಕಾರ ಗೊತ್ತಾಗ್ತಿದೆ. ಈಗ ಕನ್ನಡದಲ್ಲಿ ಕೂಡ ಇದಾವೆ. ಕಾನೂನು ಅಂದರೆ ಏನು, ಯಾವುದೇ ಆದೇಶ ಆಗಿರ್ಬೋದು, ಉಪವಿಧಿ ಆಗಿರ್ಬೋದು, ನಿಯಮ ಆಗಿರ್ಬೋದು, ವಿನಿಯಮ ಆಗಿರ್ಬೋದು, ಅಥವಾ ಅಧಿಸೂಚನೆ ಆಗಿರ್ಬೋದು, ಭಾರತದ ರಾಜ್ಯ ಕ್ಷೇತ್ರದಲ್ಲಿ ಕಾನೂನು ಅಂದ್ರೆ ಎಲ್ಲ ಇವಿಷ್ಟನ್ನು ಕೂಡ ನಾವೇನಂತೀರಿ, ಕಾನೂನು ಅಂತೀರಿ. ಇದು ಆರ್ಟಿಕಲ್ 13 ಅಲ್ಲಿ ಬರ್ತಕ್ಕಂಥ 3ನೇ ಕ್ಲಾಸ್ ಅಲ್ಲಿ ಹೇಳ್ತಕ್ಕಂಥದ್ದು. ಓಕೆನಾ, ಇದು ಗೊತ್ತಿರ್ಲಿ ನಿಮ್ಗೆ. ಇದನ್ನಿಷ್ಟು ನಾವು ಏನ್ ಮಾಡ್ಬೇಕು, ಆ ಕ್ವಶನ್ ಆನ್ಸರ್ ಮಾಡ್ಬೇಕಂದ್ರೆ ನಮ್ಗೆ ಇಷ್ಟು ಗೊತ್ತಿರ್ಬೇಕು. ಲಾ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಇಷ್ಟು ಗೊತ್ತಿದ್ದು ನಾವು ಈ ಕ್ವಶನ್ ನೋಡ್ತಾ ಹೋಗ್ಬೇಕಾಗುತ್ತೆ. ಎಕ್ಸ್ ಅನ್ನೋರು ಏನೋ ಒಂದು ಹೇಳಿದ್ದಾರೆ, ಲಾ ಅಂದ್ರೆ ಅವ್ರ ಸೆಮಿನಾರ್ ಅಲ್ಲಿ ಡಿಸ್ಕಸ್ ಮಾಡ್ತಿರಂತೆ. ಲಾ ಅಂದ್ರೆ ಏನು ಅಂದ್ರೆ ಆರ್ಡಿನೆನ್ಸ್ ಇನ್ಕ್ಲೂಡ್ ಆಗುತ್ತಂತೆ, ಆರ್ಡರ್ ಇನ್ಕ್ಲೂಡ್ ಆಗುತ್ತಂತೆ, ಇವನ್ ರೂಲ್ಸ್, ರೆಗ್ಯುಲೇಷನ್ಸ್ ಎಲ್ಲ ಇನ್ಕ್ಲೂಡ್ ಆಗುತ್ತಂತೆ. ವೈ ಪ್ರಕಾರ ಆಯ್ತು, ಎಕ್ಸ್ ಅನ್ನೋದು ನೀವು ಓಕೆ, ಇನ್ನ ಇದೆ ವೈ ಅನ್ನೋರು ಇನ್ನೂ ಇದೆ ಲಾ ಅನ್ನೋದು ಅಂತ ಹೇಳಿದ್ದಾರೆ. ಲಾ ಅಂದ್ರೆ ಟರ್ಮ್ ಲಾ ಆಲ್ಸೋ ಇನ್ಕ್ಲೂಡ್ಸ್ ಅಂತ ಹೇಳಿದ್ದಾರೆ. ಇನ್ನೂ ಇದೆ ಕಸ್ಟಮ್ಸ್ ಅನ್ನೋದಿದೆ, ಯೂಸೇಜ್ ಅನ್ನೋದಿದೆ. ಈ ಕಸ್ಟಮ್ಸ್ ಮತ್ತೆ ಯೂಸೇಜ್ ಅನ್ನೋದು ವೈ ಅನ್ನೋರು ಹೇಳಾರಲ್ಲ, ಇದನ್ನ ಎಕ್ಸ್ ಅನ್ನೋರು ಕನ್ವಿನ್ಸ್ ಆಗ್ಲಿಲ್ಲ. ಓಕೆನಾ, ಅದು ಕೊಟ್ಟಿದ್ದಾರೆ. ಓಕೆ, ಈಗ ಅಬ್ಸರ್ವ್ ಮಾಡ್ತಾ ಬನ್ನಿ. ಎಕ್ಸ್ ಇಸ್ ಕರೆಕ್ಟ್, ಎಕ್ಸ್ ಅನ್ನೋದು ಕರೆಕ್ಟ್ ಆಗಿದೆ. ಓಕೆ, ಎಕ್ಸ್ ಅನ್ನೋದು ಹೇಳಿದ ಪ್ರಕಾರ ಕರೆಕ್ಟ್ ಆಗಿದೆ. ಯಾಕಂದ್ರೆ ನಾವು ಲಾ ಅನ್ನೋದು ನೋಡಿದಿರಿ, ಅಲ್ಲಿ ಆರ್ಟಿಕಲ್ ಅಲ್ಲೂ ಕೂಡ ಕೊಟ್ಟವ್ ನಾವು. ಈಸ್ ಇಂಟರ್ಪ್ರಿಟೇಷನ್ ಆಫ್ ದ ಲಾ ಇನ್ಕ್ಲೂಡಿಂಗ್ ದ ವಿ ಆಫ್ ನಾನ್ ಇನ್ಕ್ಲೂಷನ್ ಆಫ್ ಕಸ್ಟಮ್ಸ್. ಎಕ್ಸ್ ಅನ್ನೋದು ಕರೆಕ್ಟ್ ಆಗಿದೆ, ಬಟ್ ನಾನ್ ಇನ್ಕ್ಲೂಷನ್ ಆಫ್ ಕಸ್ಟಮ್ಸ್ ಅನ್ನೋದು ಇಲ್ವಾ, ಕಸ್ಟಮ್ಸ್ ಅನ್ನೋದು ಕೂಡ ಆ ಲಾ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಅಂದ್ರೆ ಫಸ್ಟ್ ಆಪ್ಷನ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅವ್ರ ಎಕ್ಸ್ ಅನ್ನೋದು ಕರೆಕ್ಟ್ ಆಗಿದೆ, ಅರ್ಧ ಆನ್ಸರ್ ಕರೆಕ್ಟ್ ಆಗಿದೆ. ಓಕೆ, ಬಟ್ ನಾನ್ ಇನ್ಕ್ಲೂಷನ್ ಆಫ್ ಕಸ್ಟಮ್ಸ್ ಅಂತ ಕೊಟ್ಟಿದಾರಲ್ವಾ, ಕಸ್ಟಮ್ಸ್ ಅನ್ನೋ ವರ್ಡ್ ಕೂಡ ಇನ್ಕ್ಲೂಡ್ ಆಗಿದೆ ಲಾ ಅಲ್ಲಿ ಅಂತ ಗೊತ್ತಿರ್ಬೇಕು ನಿಮ್ಗೆ. ಅಂದ್ರೆ ಎ ಅನ್ನೋದು ಆಪ್ಷನ್ ಕರೆಕ್ಟ್, ರಾಂಗ್ ಆಗುತ್ತೆ. ದ ವ್ಯೂ ಆಫ್ ವೈ ಆಫ್ ದ ಲಾ ಇನ್ಕ್ಲೂಡ್ ದ ಕಸ್ಟಮ್ಸ್ ಇಸ್ ನಾಟ್ ಕರೆಕ್ಟ್. ಯಾಕೆ, ಕಸ್ಟಮ್ಸ್ ಅನ್ನೋದು ನಾವು ಆ ವರ್ಡ್ ಇದೆ ಅಂತ ಗೊತ್ತಾಗ್ತಿದೆ, ಅಂದ್ರೆ ಈ ಆಪ್ಷನ್ ಕೂಡ ರಾಂಗ್ ಆಗಿದೆ. ತದನಂತರ ದ ವ್ಯೂಸ್ ಆಫ್ ದ ಬೋತ್ ಎಕ್ಸ್ ಅಂಡ್ ವೈ ಆರ್ ಕರೆಕ್ಟ್. ಓಕೆ, ಕರೆಕ್ಟ್ ಆಗಿದೆ. ಬಟ್ ಎಕ್ಸ್ ಅನ್ನೋರು
ಅವ್ರು ಹೇಳಿರೋ ಪ್ರಕಾರ ಕರೆಕ್ಟ್ ಆಗಿದೆ, ಬಟ್ ಎಕ್ಸ್ ಅನ್ನೋರು ಕನ್ವಿನ್ಸ್ ಆಗ್ತಿಲ್ವಲ್ಲ, ಅಂದ್ರೆ ಕರೆಕ್ಟಾ? ಎಕ್ಸ್ ಅನ್ನೋರು ಆಕ್ಚುಲಿ ಕನ್ವಿನ್ಸ್ ಆಗ್ಬೇಕಾಗಿತ್ತು ವೈ ಹೇಳಿರೋದನ್ನ, ಬಟ್ ಎಕ್ಸ್ ಇಸ್ ನಾಟ್ ಕನ್ವಿನ್ಸ್ ಅಂತ ಕೊಟ್ಟವನೆ. ಹಾಗಾದ್ರೆ ಎಕ್ಸ್ ಅನ್ನೋರು ಹೇಳಿರೋದು ಕರೆಕ್ಟೇ, ಅವ್ರು ಹೇಳಿರೋ ಲಾ ಅನ್ನೋದು ಕರೆಕ್ಟೇ, ಬಟ್ ಇನ್ನ ಲಾ ಅಲ್ಲಿ ಇದೆ, ಅದನ್ನ ವೈ ಹೇಳಿದಾರಲ್ಲ ಅದನ್ನ ಎಕ್ಸ್ ಅನ್ನೋರು ಕನ್ವಿನ್ಸ್ ಆಗಿಲ್ಲ ಅಂತ ಕೊಟ್ಟವನೆ. ಅಂದ್ರೆ ಎಕ್ಸ್ ಅನ್ನೋ ಏನೇ ಹೇಳಿಕೆ ಬಂದ್ರು ಎಕ್ಸ್ ನಾವೇನ್ ಮಾಡ್ಬೇಕು, ರಾಂಗ್ ಅಂತ ಹಾಕ್ಬೇಕಾಗುತ್ತೆ. ಹಾಗಾದ್ರೆ ಇದು ಕೂಡ ರಾಂಗ್ ಆಗುತ್ತೆ. ದ ವ್ಯೂಸ್ ಆಫ್ ಓನ್ಲಿ ವೈ ಈಸ್ ಕರೆಕ್ಟ್. ಎಕ್ಸ್ ಅನ್ನೋರು ಏನ್ ಮಾಡಿದಾರೆ, ಇದಕ್ಕೆ ಸ್ಟೇಟ್ಮೆಂಟ್ ನ ಒಂದು ಸಮ್ಮರಿ ಹೇಳೋದಾದ್ರೆ ಈ ಕ್ವಶನ್ ಯಾವ ರೀತಿ ಕೇಳಿದಾರೆ ನೋಡ್ರಿ. ನಮ್ಗೆ ಏನ್ ಗೊತ್ತಿರ್ಬೇಕು, ಮೂಲ ಸಂವಿಧಾನದಲ್ಲಿ ಒಂದೊಂದು ಕ್ಲಾಸ್ ಅಲ್ಲಿ ಇರ್ತಕ್ಕಂತ ಈ ಲಾ ಅಂದ್ರೆ ಏನು, ಕಾನೂನು ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಆ ಕಾನೂನಲ್ಲಿ ಇವೆಲ್ಲ ಇನ್ಕ್ಲೂಡ್ ಆಗುತ್ತೆ. ಯಾವುದು ಆರ್ಡಿನೆನ್ಸ್, ಆರ್ಡರ್ಸ್, ರೂಲ್ಸ್ ಆಗಿರ್ಬೋದು, ಕಸ್ಟಮ್ಸ್ ಆಗಿರ್ಬೋದು, ಯೂಸೇಜ್ ಅನ್ನೋರು ಒಂದ್ ಅರ್ಧ ಪಾಯಿಂಟ್, ಒಂದ್ 4-5 ಪಾಯಿಂಟ್ಸ್ ಎಕ್ಸ್ ಅನ್ನೋರು ಸೆಮಿನಾರ್ ಅಲ್ಲಿ ಹೇಳಿದ್ದಾರೆ. ಓಕೆ, ವೈ ಅನ್ನೋರು ಈಗ ಅದು ಅಷ್ಟೇ ಅಲ್ಲ, ಆಯ್ತು ನಾನು ನೀನು ಹೇಳೋದು ಅಕ್ಸೆಪ್ಟ್ ಮಾಡ್ತೀನಿ, ಬಟ್ ಅದಷ್ಟೇ ಅಲ್ಲ, ಇನ್ನೂ ಕೂಡ ಇದೆ ಕಸ್ಟಮ್ಸ್ ಅನ್ನೋದು ಕೂಡ, ಯೂಸೇಜ್ ಅನ್ನೋದು ಇನ್ನೂ ಕೂಡ ಇದೆ ಅಂದ್ಬಿಟ್ಟು ವೈ ಅನ್ನೋರು ಇನ್ನು ಮುಂದೆ ಕಸ್ಟಮ್ಸ್ ಅನ್ನೋದಿದೆ ಮತ್ತೆ ಯೂಸೇಜ್ ಅನ್ನೋದಿದೆ ಅಂತ ಹೇಳಿದ್ದಾರೆ. ಬಟ್ ಆ ಕಸ್ಟಮ್ಸ್ ಯೂಸೇಜ್ ನ ಎಕ್ಸ್ ಅನ್ನೋರು ಕನ್ವಿನ್ಸ್ ಆಗ್ಲಿಲ್ಲ ಅಂತ ಕೊಟ್ಟವನೆ. ಹಾಗಾದ್ರೆ ಸಂಪೂರ್ಣ ಎಕ್ಸ್ ಅನ್ನೋದು ನಾವೇನ್ ಮಾಡ್ಬೇಕು, ಎಕ್ಸ್ ಹೇಳಿರೋದು ರಾಂಗ್ ಅಂತ ಡಿಸೈಡ್ ಮಾಡ್ಬೇಕಾಗುತ್ತೆ, ಮತ್ತೆ ವೈ ಅನ್ನೋರು ಕರೆಕ್ಟ್ ಅಂತ ನಾವು ಅರ್ಥ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಇಂತಹ ಕ್ವಶನ್ಸ್ ನ ನೀವು ಆನ್ಸರ್ ಮಾಡ್ಬೇಕಾಗುತ್ತೆ ನೋಡ್ರಿ. ಯಾಕೆಂದ್ರೆ ಲಾ ಅನ್ನೋದು ನಾವು ಇದು ಕಂಪ್ಲೀಟ್ ಎಲ್ಲಿ ತಗೊಂಡಿರೋದು, ಬೇರ್ ಆಕ್ಟ್, ಬೇರ್ ಆಕ್ಟ್ ಅಲ್ಲಿ ಮಾಮೂಲಿ ಸಂವಿಧಾನ ಇದೆಯಲ್ವಾ, ಈಗ ಅಪ್ಡೇಟೆಡ್ ಸಂವಿಧಾನದಲ್ಲಿ ನಾವು ತಗೊಂಡಿರ್ತಕ್ಕಂಥದ್ದು. ಯಾಕಿಂತ ಕ್ವಶನ್ಸ್ ಎಲ್ಲ ಆಗ್ತಿದೆ ಅಂದ್ರೆ, ನಾನು ಈಗ ಮುಂದೆ ನಮ್ಗೆ ಏನಾಗುತ್ತೆ, KS ನೋಟಿಫಿಕೇಶನ್ ಆಗುತ್ತೆ ಅಂತ ಗೊತ್ತಿದ್ಯಲ್ವಾ, ಆ KS ಅವ್ರು ಯಾರನ್ನ ಫಾಲೋ ಮಾಡ್ತಾರೋ ಅವ್ರು ಯಾರು ಬೆಂಚ್ ಮಾರ್ಕ್ ಯಾವ್ದು, UPSC ಅನ್ನೋರು ಬೆಂಚ್ ಮಾರ್ಕ್ ಆಗಿರುತ್ತೆ. ಈ ಕಂಪಲ್ಸರಿ KS ಆಗುತ್ತೆ ನೋಟಿಫಿಕೇಶನ್ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನಾಗಬೇಕು, ಹೊಸ ಕ್ವಶನ್ಸ್ ನೀವು ಅರ್ಥ ಮಾಡ್ಕೊಂತ ಹೋಗ್ಬೇಕು. ರೀಸೆಂಟ್ ಟ್ರೆಂಡ್ ಯಾರು ಅರ್ಥ ಮಾಡ್ಕೊಂತಾರೋ, ಇಂಥ ಕ್ವಶನ್ಸ್ ಯಾರು ಬಿಡಿಸಿ ಅವರು ಎರ್ಚ್ ಕೊಡ್ತಾರೋ ಅವ್ರು ಏನ್ ಮಾಡ್ತಾರೆ, ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಇರ್ತಾರೆ. ಆ KS ಪ್ರಿಲಿಮ್ಸ್ ಅಲ್ಲಿ ಆಲ್ಮೋಸ್ಟ್ ಇಂಥ ಕ್ವಶನ್ 4-5 ಕ್ವಶನ್ ಬಂದೇ ಬರ್ತವೆ. ಆ 4-5 ಕ್ವಶನ್ ಇವ್ರಿಗೆ ಯಾವ್ದು ಇವ್ರು ಯಾರು ಚೆಕ್ ಮಾಡೋದು, UPSC ಮುಖಾಂತರ ಇವ್ರು ಅಲ್ಬಡ್ಸ್ಕೊಂತ ಹೋಗ್ತಾರೆ. ಅದಕ್ಕೋಸ್ಕರ ಇಂಥ ಕ್ವಶನ್ ಹಾಕಿದೀನಿ ನೋಡ್ರಿ. ಈ ಕ್ವಶನ್ ಹೆಂಗಿದೆ ಅಂತ ನೋಡ್ರಿ. ನಾವ್ ಎಂಟೈರ್ ಲಕ್ಷ್ಮೀಕಾಂತ್ ಸರ್ ಬುಕ್ ಓದ್ತಾ ಹೋಗ್ತೀರಿ, 8th ಎಡಿಷನ್ ಬುಕ್ ಮತ್ತು PS ಗಂಗಾಧರ್ ಸರ್ ಬುಕ್, ಬಟ್ ಅಷ್ಟು ಕೂಡ ನಾವು ಓದಿರ್ತೀರಲ್ವಾ, ಈ ಕ್ವಶನ್ ಆನ್ಸರ್ ಮಾಡಕ್ಕಾಗುತ್ತೆ, ಅಬ್ಸರ್ವ್ ಮಾಡ್ರಿ ನೀವು. ಯಾಕಂದ್ರೆ ಇದ್ರಲ್ಲಿ ಎಲ್ಲಿದೆ ಅಂದ್ರೆ, ನಾವು ಅಷ್ಟು ಸಂವಿಧಾನ ಓದ್ತೀರಿ, ಯಾವ್ದೋ ಒಂದು ಭಾಗ 22 ಅನ್ನೋದು ಬಿಟ್ಬಿಟ್ಟಿರ್ತೀರಿ, ಯಾವ್ದೋ ಭಾಗದಲ್ಲಿ ಬರುತ್ತಿದ್ದು ಆ ಭಾಗ 22 ಅಂತ ಬಿಟ್ಟಿರ್ತೀರಿ. ನಾವ್ ಯಾವ್ದು ಬಿಡ್ತಿರೋ, UPSC ಅವರಾಗಿರ್ಬೋದು, KPSC ಅವರಾಗಿರ್ಬೋದು, ಅದು ಅವ್ರಿಗೆ ಒಂದು ಫೇವರೇಟ್ ಏರಿಯಾ ಆಗಿರುತ್ತೆ. ಅದಕ್ಕೆ ಒಂದು ಉದಾಹರಣೆ ಯಾವ್ದಂದ್ರೆ, ಯಾವ್ದು ಲಾಸ್ಟ್ 2026 ಕ್ವಶನ್ ನೋಡ್ತಾ ಹೋಗ್ಬೋದು ನೀವು. ಏನ್ ಕೊಟ್ಟಿದ್ದಾರೆ ನೋಡ್ರಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಒಂದಷ್ಟು ಸ್ಟೇಟ್ಮೆಂಟ್ಸ್ ಇದಾವಂತೆ, ಅವನ್ನ ಕನ್ಸಿಡರ್ ಮಾಡ್ರಿ ವಿತ್ ರೆಫರೆನ್ಸ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕೊಟ್ಟಾನೆ. ಸಂವಿಧಾನದ ಪ್ರಕಾರ ನೀವು ಒಂದಷ್ಟು ಸ್ಟೇಟ್ಮೆಂಟ್ಸ್ ಇದಾವೆ, ಕನ್ಸಿಡರ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಓಕೆ, ಏನ್ ಕೊಟ್ಟಿದ್ದಾರೆ, ದೇರ್ ಈಸ್ ನೋ ಆರ್ಟಿಕಲ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ದಟ್ ಸ್ಪೆಸಿಫೈ ದಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಿಲ್ ಬಿ ಅಫಿಷಿಯಲಿ ಕಾಲ್ಡ್ ಆಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಯಾವುದೇ ಆರ್ಟಿಕಲ್ ಇಲ್ಲ ಅಂತ ಹೇಳ್ತಾವ್ರ ಅವರು. ಓಕೆ, ಏನು ನಮ್ಮ ಸಂವಿಧಾನವನ್ನು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ, ನಮ್ಮ ಯಾವುದೇ ವಿಧಿಯಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಓಕೆನಾ, ಇದು ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡ್ರಿ, ದೇರ್ ಈಸ್ ನೋ ಆರ್ಟಿಕಲ್, ಯಾವುದೇ ಆರ್ಟಿಕಲ್ ಇಲ್ವಂತೆ in the Constitution of India that specify that Indian Independence Act 1947, Government of India Act ಅಂದ್ರೆ ಅದು ಭಾರತ ಸರ್ಕಾರ ಕಾಯ್ದೆ 1935 ಅಂತ ಬರುತ್ತಲ್ಲ, ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ 1947 ಅಂತ ಬರುತ್ತಲ್ಲ, ನಾವೆಲ್ಲ ಹಿಸ್ಟಾರಿಕಲ್ ಐತಿಹಾಸಿಕ ಹಿನ್ನೆಲೆಯಲ್ಲಿ ಓದ್ತಾ ಹೋಗ್ತೀವಿ ಆಕ್ಟ್ ಬಗ್ಗೆ ಎಲ್ಲ. ಈ ಆಕ್ಟ್ ನ ಎಲ್ಲೂ ಕೂಡ ರಿಪೀಲ್ ಮಾಡಿಲ್ಲ, ಅಂದ್ರೆ ತೆಗ್ದಾಕಿಲ್ಲ ಅಂತ, ಯಾವುದೇ ವಿಧಿಯಲ್ಲಿ ಪ್ರಕಾರ ತೆಗ್ದಿಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, ಇದ್ ನೋಡ್ರಿ. ನೆಕ್ಸ್ಟ್ ಆರ್ಟಿಕಲ್ ನೋಡ್ರಿ, ದೇರ್ ಈಸ್ ನೋ, ನೆಕ್ಸ್ಟ್ ಸ್ಟೇಟ್ಮೆಂಟ್, ದೇರ್ ಈಸ್ ನೋ ಆರ್ಟಿಕಲ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಯಾವುದು 26 ಜನವರಿ 1950 ಮೆನ್ಷನ್ ಮಾಡಿಲ್ಲ ಅಂತ ಕೊಟ್ಟವನೆ. ನೋಡ್ರಿ, 3 ಸ್ಟೇಟ್ಮೆಂಟ್ ಕೊಟ್ಟವನೆ. 3 ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಆರ್ಟಿಕಲ್ ಅದು ಮಾಡಿ ಅದಿಲ್ಲ ಇದಿಲ್ಲ ಅಂತ ಕೊಟ್ಕೊಂಡು ಹೋಗವನೆ. ಇದು ಸರ್, ಹಾಗಾದ್ರೆ ಇವೆಲ್ಲ ಆರ್ಟಿಕಲ್ಸ್ ಎಲ್ಲಿದಾವೆ ಸರ್? ನಾವು ಅಷ್ಟು ಆರ್ಟಿಕಲ್ ನಾವ್ ಯಾವ ರೀತಿಯಾಗಿ ನೆಕ್ಸ್ಟ್ ಮುಂದ್ ಬರುವಂತ ಎಕ್ಸಾಮ್ಸ್ ಯಾವ ರೀತಿಯಾಗಿ ಫೋಕಸ್ ಮಾಡ್ಬೇಕು ಸರ್, ಈ ಆರ್ಟಿಕಲ್ಸ್ ಬಗ್ಗೆ ತಿಳ್ಕೊಬೇಕಾ ಸರ್ ಅಂದ್ರೆ, ನೋಡ್ರಿ ಅಬ್ಸರ್ವ್ ಮಾಡ್ರಿ. ಈ ಆರ್ಟಿಕಲ್ ನ ನಾವ್ ಎಲ್ಲಿ ನೋಡ್ಬೋದು ಅಂದ್ರೆ, ಲಾಸ್ಟ್ ಕೊನೆ ವಿಧಿ ನೋಡ್ತಾ ಹೋಗ್ಬೋದು. ಒಟ್ಟು ಭಾಗ 25 ಇದೆ ಅಂತ ಗೊತ್ತು ನಮ್ಗೆ ಗೊತ್ತಿರೋ ಪ್ರಕಾರ. ಮೊದ್ಲು 22 ಇತ್ತು, ಈಗ 25 ಇದೆ ಅಂತ ಗೊತ್ತು. ಯಾವುದು 14A ಅನ್ನೋದನ್ನ ಆಡ್ ಮಾಡಿದ್ದಾರೆ, ಅದೇ ರೀತಿಯಾಗಿ 4A ಅನ್ನೋದನ್ನ ಆಡ್ ಮಾಡಿದ್ದಾರೆ, 7ನೇ ವಿಧಿ 7ನೇ ಭಾಗ ಅಂತ ತೆಗ್ದಿದ್ದಾರೆ. ಅದೇ ರೀತಿಯಾಗಿ ಇನ್ನ 9A ಅನ್ನೋದನ್ನ ಆಡ್ ಮಾಡಿದ್ದಾರೆ, 9B ಅನ್ನೋದನ್ನ ಆಡ್ ಮಾಡಿದ್ದಾರೆ. ಅಂದ್ರೆ ಟೋಟಲ್ ಅವಾಗ 22 ಇತ್ತಲ್ವಾ, ಒಂದನ್ನ ತೆಗ್ದಿದ್ದಾರೆ. ಒಂದನ್ನ ತೆಗ್ದು 7ನೇ ತೆಗ್ದು ಇನ್ನೆಷ್ಟು ಆಡ್ ಮಾಡಿದ್ದಾರೆ, 1 2 3 4 ಆಡ್ ಮಾಡಿದಾಗ ಎಷ್ಟಾಗುತ್ತೆ, ಟೋಟಲ್ 25 ವಿಧಿ. ಆ 25 ವಿಧಿಯಲ್ಲಿ ಕೊನೆಯ ವಿಧಿ ಯಾವುದು ಅಂದ್ರೆ ಇದೆ, ಕೊನೆಯ ಭಾಗ ಯಾವುದು ಅಂದ್ರೆ ಭಾಗ ಯಾವುದು ಅಂದ್ರೆ ಭಾಗ 22. ಆ ಭಾಗದ ಪ್ರಕಾರ ಕೊಟ್ಟಿದ್ದಾರೆ ನೋಡ್ರಿ. ಇದನ್ನ ನಾವೇನ್ ಮಾಡಿದಿರಿ, ಲಾಸ್ಟ್ ವೀಕ್ ಅಲ್ಲಿ ನಾವು PC ಕ್ರಾಶ್ ಕೋರ್ಸ್ ಮಾಡಿದ್ರಿ, ಕಂಪ್ಲೀಟ್ ಬ್ಯಾಚ್ ಮುಗಿದಿದೆ ಅದರಲ್ಲಿ. ಇವನ್ ಅದ್ರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಈ ಕ್ವಶನ್ ಆಗಿರ್ಬೋದು, ಕಳೆದ ಬಾರಿ ಆ ಕಾನೂನು ಅಂದ್ರೆ ಕೇಳಿದ್ನಲ್ವಾ, ಅವೆರಡೂ ಕ್ವಶನ್ ನಾವು
ಏನ್ ಮಾಡಿದ್ರಿ, ಪಿ ಸಿ ಕ್ರಾಶ್ ಕೋರ್ಸ್ ಅಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರಿ. ಯಾಕಂದ್ರೆ ಹೇಳಕ್ ಆಗೋದಿಲ್ಲ, ನನ್ ಗೊತ್ತಿರೋ ಪ್ರಕಾರ 2017ರಲ್ಲಿ ರೈಟ್ ಟು ಪ್ರೈವಸಿ ಆಯ್ತಲ್ವಾ, KS ಪುಟ್ಟಸ್ವಾಮಿ ಜಡ್ಜ್ಮೆಂಟ್ ಪ್ರಕಾರ ಆ ವರ್ಷ UPSC ಅಲ್ಲೂ ಕ್ವಶನ್ ಕೇಳಿದ್ದಾರೆ, ಇವನ್ ಪಿ ಸಿ ಎಕ್ಸಾಮ್ ಅಲ್ಲೂ ಕ್ವಶನ್ ಕೇಳಿದ್ದಾರೆ. ಹೇಳಕ್ ಆಗೋದಿಲ್ಲ, PC ಅವ್ರ ಎಕ್ಸಾಮ್ ಕೂಡ ಆ ಕ್ವಶನ್ ತಗೋಬಹುದಾಗಿದೆ. ಅದೇ ನಂತರ 2021ರಲ್ಲಿ ಯಾವುದು ಡೈರೆಕ್ಟ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಬರ್ತಾ ಹೋಗ್ತವೆ ಭಾಗ 4ರಲ್ಲಿ. ಸೇಮ್ ಎಕ್ಸಾಕ್ಟ್ ಕ್ವಶನ್ ಎಲ್ಲಿ PC ಯಲ್ಲೂ ಆಗಿರ್ಬೋದು, UPSC ಆಗಿರ್ಬೋದು, ಅದೇ ವರ್ಷ 2021ರಲ್ಲಿ. ನೀವು ಆತರ ಏನ್ ಮಾಡ್ಬೇಕು, ಇಂತಹ ಕ್ವಶನ್ಸ್ ನಾವು ಟ್ಯಾಕಲ್ ಮಾಡ್ಬೇಕು ಅಂತ, ಇಂಥ ಟಾಪಿಕ್ಸ್ ಮೇಲೆ ಕೇಳ್ಬೋದು ಅಂತ ನಾವೇನ್ ಮಾಡಿದಿರಿ, ಕಳೆದ ವಾರದಲ್ಲಿ ಮುಗೀತು, ಮೊನ್ನೆ ಮುಗೀತು ಸರ್ ಶನಿವಾರಕ್ಕೆ PC ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ರೆ, ಅದು ಪೊಲಿಟಿ ಮುಗೀತು, ಬೇರೆ ಸಬ್ಜೆಕ್ಟ್ಸ್ ಕಂಟಿನ್ಯೂ ಆಗ್ತಿದ್ದಾರೆ. ಅದರಲ್ಲಿ ನಾವು ಇದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋದೆ. ಕಂಪ್ಲೀಟ್ ಮೂಲ ಸಂವಿಧಾನ ಅವೆಲ್ಲ ಕೇಳ್ತಾರೆ. ಮುಂದೆ ನಮ್ಗೆ ಹೊಸ ಟ್ರೆಂಡ್ ಅರ್ಥ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಹಳೆ ಟ್ರೆಂಡ್ ನಾವು ಬುಕ್ಸ್ ಓದಿ ಆನ್ಸರ್ ಮಾಡೋದ್ರ ಮುಖಾಂತರ ಆಗೋದಿಲ್ಲ. ನೀವೆಲ್ಲ ಇಂಥ ಕ್ವಶನ್ ನೋಡ್ರಿ, ಏನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಅದು ಲಾಸ್ಟ್ ಭಾಗ, ಇದು ಭಾಗ 22. ನಾ ಇವನ್ ಕನ್ನಡದಲ್ಲಿ ಕೂಡ ಹಾಕಿದೀನಿ, ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಭಾಗ 22, ಆ ಭಾಗದಲ್ಲಿ ಯಾವ ಆರ್ಟಿಕಲ್, 393ನೇ ಆರ್ಟಿಕಲ್ ಅಂತೆ. ಈ ಸಂವಿಧಾನವನ್ನು ಭಾರತ ಸಂವಿಧಾನವೆಂದು ಕರೆಯತಕ್ಕದ್ದು ಅಂತ ಕೇಳವ್ರೆ. ನೋಡ್ರಿ ಏನ್ ಕೊಟ್ಟವನೆ, ಏನು, ದಿಸ್ ಕಾನ್ಸ್ಟಿಟ್ಯೂಷನ್ ಮೇ ಬಿ ಕಾಲ್ಡ್ ಆಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ನೋಡ್ರಿ ಅಲ್ಲಿ ಮೆನ್ಷನ್ ಮಾಡಿದಾರ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಏನ್ಬೋದು ಅಂತ. ಅದೇ ಕ್ವಶನ್ ಕೊಟ್ಟವ್ರು ನೋಡ್ರಿ. ದೇರ್ ಇಸ್ ನೋ ಆರ್ಟಿಕಲ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸ್ಪೆಸಿಫೈಸ್ ದಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ವಾ. ಆರ್ಟಿಕಲ್ 393 ಮೆನ್ಷನ್ ಮಾಡಿದ್ದಾರೆ ಭಾಗ 22ರಲ್ಲಿ. ಓಕೆನಾ, ಹಾಗಾದ್ರೆ ನಾವೇನ್ ಹಾಕ್ಬೇಕು, ಈ ಸ್ಟೇಟ್ಮೆಂಟ್ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಓಕೆನಾ, ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಯ್ತು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನ್ ಮಾಡಿದ್ರೆ, ದೇರ್ ಇಸ್ ನೋ ಆರ್ಟಿಕಲ್ ಇನ್ ದ ಕಾನ್ಸ್ಟಿಟ್ಯೂಷನ್, ಅದು ರಿಪೀಲ್ ಆಗಿಲ್ಲ ಅಂತ ಕ್ವಶನ್ ಕೇಳಿದ್ದಾರೆ. ನೋಡ್ರಿ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಏನಿದೆ, ರಿಪೀಲ್ ಅಂತ ಇದೆ ನೋಡ್ರಿ. ಇಲ್ಲಿ ರಿಪೀಲ್ ಮಾಡಿದ್ದಾರೆ. ಯಾವ್ದನ್ನ ರಿಪೀಲ್ ಅಂದ್ರೆ ತೆಗೆದಿದ್ದಾರೆ ಅಂತ ಮೀನಿಂಗ್. ಏನಂದ್ರೆ ನಮ್ ಸಂವಿಧಾನ ಬಂತಲ್ವಾ, ಅಪ್ ಟು ನಮ್ಗೆ ನಮ್ ಸಂವಿಧಾನ ಎನ್ಫೋರ್ಸ್ಮೆಂಟ್ ಆಗೋಕ್ಕೂ ಮುಂಚೆ, ಅಂದ್ರೆ ಅದನ್ನ ಜಾರಿಗೊಳಿಸಿದ ಯಾವಾಗ, ಜನವರಿ 26, 1950 ಅಲ್ಲಿಯವರೆಗೂ ಇವಿಷ್ಟು ಆರ್ಟಿಕಲ್ಸ್ ಮೇಲೆ ನಿಂತಿತ್ತು ನಮ್ಮ ಸಂವಿಧಾನ. ನಮ್ಗೆ ಮಾಡ್ಬೇಕಾದ ರೂಲ್ಸ್ ಪ್ರಕಾರ ಇದ್ರ ಪ್ರಕಾರ ನಡೀತಿತ್ತು. ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಪ್ರಕಾರ, ಮತ್ತೆ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ 1947. ನಮ್ಮ ಸಂವಿಧಾನ ಬರೋದಕ್ಕೂ ಮುಂಚೆ. ಒಂದ್ ವೇಳೆ ಬಂದ ಮೇಲೆ ಇದನ್ನ ನಾವೇನ್ ಮಾಡಿದಿರಿ, ತೆಗ್ದಿದ್ದೀರಿ, ರಿಪೀಲ್ ಮಾಡಿದಿರಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ಆರ್ಟಿಕಲ್ ರಿಪೀಲ್ ಮಾಡಿದ್ದಾರೆ ಅಂತ ಒಂದು ಆರ್ಟಿಕಲ್, ಸ್ಪೆಸಿಫಿಕ್ ಆರ್ಟಿಕಲ್ ಮೆನ್ಷನ್ ಆಗಿದೆ. ಆರ್ಟಿಕಲ್ 395ರಲ್ಲಿ ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ, ಕನ್ನಡದಲ್ಲೂ ಇದೆ. 395ರಲ್ಲಿ ನಿರಾಶಾನಗಳು ಅಂತ ತೆಗ್ದಿದ್ದಾರೆ ಅಂತ ಮೀನಿಂಗ್ ಅಷ್ಟೇ. ಯಾವುದು 2 ಕಾಯ್ದೆ ತೆಗ್ದಿದ್ದಾರೆ. 1947ನೇ ಸ್ವಾತಂತ್ರ್ಯ ಕಾಯ್ದೆ ಆಗಿರ್ಬೋದು, 1935 ಏನು ಭಾರತ ಸರ್ಕಾರ ಕಾಯ್ದೆ ಆಗಿರ್ಬೋದು, ಇವೆರಡು ಕೂಡ ತೆಗ್ದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ತೆಗ್ದಿದ್ದಾರೆ ಅಂತ ಒಂದು ಆರ್ಟಿಕಲ್ ಅಲ್ಲಿ 395ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕ್ವಶನ್ ಏನ್ ಕೇಳಿದ್ದಾರೆ ನೋಡ್ರಿ ಇಲ್ಲಿ, ದೇರ್ ಇಸ್ ನೋ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸ್ಪೆಸಿಫೈಸ್ ದಟ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ 1947 ಮತ್ತು ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935 ಅನ್ನೋದು ಎಲ್ಲೂ ಕೂಡ ರಿಪೀಲ್ ಮಾಡಿಲ್ಲ ಅಂತ, ಆರ್ಟಿಕಲ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲ, ಆರ್ಟಿಕಲ್ 395ನೇ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಆಗಿದೆ. ನೋಡ್ರಿ ಯಾವ ಪಾರ್ಟಿ ಕೇಳ್ತಾವಂತ, ಲಾಸ್ಟ್ ಕಾನ್ಸ್ಟಿಟ್ಯೂಷನ್ ನಾವು ಎಲ್ಲಿ ಯಾವ್ದು ಇಗ್ನೋರ್ ಮಾಡ್ತಿರೋ ಅದು ಅವ್ರ ಫೇವರೇಟ್ ಏರಿಯಾ. ಅಂದ್ರೆ ನಾವು ಮೆನ್ಷನ್ ಮಾಡಿದೆ ಅಂತ ಗೊತ್ತಿರ್ಲಿ ನಿಮ್ಗೆ. ನೆಕ್ಸ್ಟ್ ಏನ್ ಮಾಡಿದಾರೆ ನೋಡ್ರಿ, ದೇರ್ ಇಸ್ ನೋ ಆರ್ಟಿಕಲ್ ಇನ್ ದ ಕಾನ್ಸ್ಟಿಟ್ಯೂಷನ್, ಯಾವುದೇ ಕಾರಣಕ್ಕೂ 26 ಜನವರಿ 1950 ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಹೌದಾ, ಮೆನ್ಷನ್ ಆಗಿಲ್ವಾ, ನೋಡೋಣ ಎಲ್ಲಿ ಮೆನ್ಷನ್ ಆಗಿದೆ. ನೋಡ್ರಿ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಕಮೆನ್ಸ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಏನು ಕನ್ನಡದಲ್ಲಿ ಏನಂತಾರೆ ಇದನ್ನ, ಪ್ರಾರಂಭ ಅನ್ಬಿಟ್ಟು. ಅಂದ್ರೆ ನಮ್ಮ ಸಂವಿಧಾನ ಏನ್ ಮಾಡ್ತಾರೆ, 2 ಡೇಟ್ ನೀವು ನೆನ್ಪಿಡ್ಬೇಕಾಗುತ್ತೆ. ಯಾವ ಡೇಟು, ಒಂದು ಅಂಗೀಕರಿಸಲಾಗಿದೆ ಅಂತ, ಅಡಾಪ್ಟೆಡ್ ಅಂತ ಏನಾದ್ರು ಕೇಳಿದ್ರೆ ಕ್ವಶನ್, ನೀವೇನ್ ಮಾಡ್ಬೇಕಾಗುತ್ತೆ, 26 ನವೆಂಬರ್ 1949 ಅಂತ ಗೊತ್ತಿರ್ಬೇಕು. ಅದೇ ರೀತಿಯಾಗಿ ಎನ್ಫೋರ್ಸ್ಮೆಂಟ್ ಅಂತ ಕೇಳಿದ್ರು, ಜಾರಿಗೊಳಿಸಿದರು ಅಂತ ಕೇಳಿದಾಗ ನೀವೇನ್ ಮಾಡ್ಬೇಕು, 26 ಜನವರಿ 1950 ಅಂತ ಗೊತ್ತಿರ್ಬೇಕು. ಅಂದ್ರೆ ನಮ್ಮ ಸಂವಿಧಾನ ಏನಾಗುತ್ತೆ, ಎಲ್ಲ ರೆಡಿ ಆಗಿರುತ್ತೆ 26ನೇ ನವೆಂಬರ್ 1949ರಲ್ಲಿ. ಅದನ್ನೇ ನಂತರ ಅಂದ್ರೆ ಅಡಾಪ್ಷನ್ ಅಂತ ಹೇಳ್ತಾರೆ. ನೀವು ಈ ಡೇಟ್ ನ ಎಲ್ಲಿ ಅಬ್ಸರ್ವ್ ಮಾಡ್ಬೋದು, ಪ್ರಸ್ತಾವನೆಯಲ್ಲಿ ಅಬ್ಸರ್ವ್ ಮಾಡ್ಬೋದು. ಎಲ್ಲಿ, ಪ್ರಿಯಂಬಲ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಲಾಸ್ಟ್ ಇದೆಯಲ್ಲ, ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ದಿಸ್ ಡೇಟ್ 26 ನವೆಂಬರ್ 1949 ಡೂ ಹಿಯರ್ ಬೈ ಅಡಾಪ್ಟ್, ಎನಾಕ್ಟ್ ಅಂಡ್ ಗಿವ್ ಟು ಅವರ್ ಸೆಲ್ಫ್ ದಿಸ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದಿರಿ ನಾವು. ಎಲ್ಲಿ, ಪ್ರಿಯಂಬಲ್ ಅಲ್ಲಿ ಒತ್ತು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕ್ವಶನ್ ಕೇಳಿಯೋದು ನೋಡ್ರಿ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈ ಡೇಟ್ ಮೆನ್ಷನ್ ಮಾಡಿದ್ದಾರೆ, 1950 ಜನವರಿ 26ನೇ ತಾರೀಕು, ಅಂದ್ರೆ 26ನೇ ತಾರೀಕು ಅಂತ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಮಾಡಿದ್ದಾರೆ. ಈ ಜಾರಿಗೊಳಿಸಿರೋ ಡೇಟು, ಎನ್ಫೋರ್ಸ್ಮೆಂಟ್ ಡೇಟು ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಬಟ್ ಇದು ಪ್ರಿಯಂಬಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಸ್ಪೆಸಿಫಿಸಿಟಿ ನಿಮ್ಗೆ ಗೊತ್ತಿರಬೇಕು ಈ ಕ್ವಶನ್ ಆನ್ಸರ್ ಮಾಡ್ಬೇಕಂದ್ರೆ. 394ನೇ ಆರ್ಟಿಕಲ್ ಅಲ್ಲಿ ಇದು ಮೆನ್ಷನ್ ಮಾಡಿದ್ದಾರೆ. ನೋಡ್ರಿ ಏನ್ ಮಾಡಿದಾರೆ ಅವರು, ದೇರ್ ಇಸ್ ನೋ ಆರ್ಟಿಕಲ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮೆನ್ಷನ್ಸ್, ಯಾವುದೇ ಆರ್ಟಿಕಲ್ ಮೆನ್ಷನ್ ಆಗಿಲ್ಲ ಅಂತ ಕೊಟ್ಟವನೆ. ಇಲ್ಲ, 394ನೇ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಗೊತ್ತು. ಅಂದ್ರೆ ಏನಾಗುತ್ತೆ, 3 ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ ಇಲ್ಲಿ. ಏನು, ಇಲ್ಲ ಇದು ಮೆನ್ಷನ್ ಮಾಡಿದ್ದಾರೆ, ಇಲ್ಲ ಇದು ರಿಪೀಲ್ ಮಾಡೋದು ಕೂಡ ಮೆನ್ಷನ್ ಆಗಿದ್ದಾರೆ, ಇದನ್ನು ಮೆನ್ಷನ್ ಮಾಡಿದ್ರೆ 3 ಸ್ಟೇಟ್ಮೆಂಟ್ ರಾಂಗ್ ಆಗಿ ನಾವೇನ್ ಮಾಡ್ಬೇಕು, ದೇರ್ ಇಸ್ ನೋ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಗೊತ್ತಿರ್ಬೇಕು. ನೋಡ್ರಿ ಯಾವ ಪಾರ್ಟಿ ಕೇಳ್ತಾರಂತವ್ರು,
ಲಾಸ್ಟ್ ಆರ್ಟಿಕಲ್ಸ್ ಹೋಗಿದ್ದಾರೆ, ನಾವ್ ಯಾವ್ದು ಇಗ್ನೋರ್. ಅದಕ್ಕೆ ಇವತ್ತಿಂದ ಏನ್ ಮಾಡ್ಬೇಕು ನೀವು, ನೆಕ್ಸ್ಟ್ ಅಪ್ರೋಚ್ ನಿಮ್ಮ ಸಂವಿಧಾನ ಯಾವ ರೀತಿಯಾಗಿ ನಾವು ಓದ್ಬೇಕು ಅಂದ್ರೆ ಲಕ್ಷ್ಮೀಕಾಂತ್ ಸರ್ ಬುಕ್ ಓದ್ಬೇಕಾಗುತ್ತೆ, PS ಗಂಗಾಧರ್ ಸರ್ ಬುಕ್ ಓದ್ಬೇಕಾಗುತ್ತೆ. ಬಟ್ ಅಲಾಂಗ್ ವಿತ್ ನಾವು ಸಂವಿಧಾನವನ್ನು ಕೂಡ ಒಂದು ಇದು ಬೇರೆ ಆಕ್ಟ್ ಇರ್ತಲ್ಲ, ಮೂಲ ಸಂವಿಧಾನ ಇರುತ್ತಲ್ಲ, ಬುಕ್ಸ್ ಅಬ್ಸರ್ವ್ ಮಾಡೋದು, ಒಂದು ಸಂವಿಧಾನ, ಚಿಕ್ಕ ಸಂವಿಧಾನ, ಚಿಕ್ಕ ಪಾಕೆಟ್ ಸಂವಿಧಾನ ಅಂತೆಲ್ಲ ಬರ್ತವೆ, ಅದನ್ನ ನಾವು ಕೂಡ ಒಂದ್ಸರಿ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದರಲ್ಲಿ ಕೊನೆ ಆರ್ಟಿಕಲ್ಸ್ ಕೂಡ ಏನ್ ಮೆನ್ಷನ್ ಆಗಿದೆ, ಅಲ್ಲಿ ಆರ್ಟಿಕಲ್ ಏನ್ ಹೇಳುತ್ತೆ, ಆರ್ಟಿಕಲ್ ಟೈಟಲ್ ಏನಿದೆ, ಅಂದ್ರೆ ಭಾಗದ ಟೈಟಲ್ ಏನಿದೆ, ಒಂದು ಎಷ್ಟು ಭಾಗ ಇದೆಯಲ್ಲ ಇಲ್ಲಿ ಹಾಕಿದ್ನಲ್ವಾ, ಈ ಭಾಗದ ಟೈಟಲ್ ಏನಿದೆ, ಪ್ರತಿ ಒಂದನ್ನು ಕೂಡ ನೀವು ಒಂದು ನೋಡ್ತಾ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ, ಯಾವ ಡೇಟ್ ಮೆನ್ಷನ್ ಮಾಡಿದ್ದಾರೆ ಅಂತ. ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಇದು UPSC ಕ್ವಶನ್. ನೆಕ್ಸ್ಟ್ ಈ KS ನೋಟಿಫಿಕೇಶನ್ ಆಗಿ ಪ್ರಿಲಿಮ್ಸ್ ಬರುತ್ತಲ್ವಾ, ಅಲ್ಲೂ ಕೂಡ ಈ ಕ್ವಶನ್ಸ್ ಕೇಳ್ಬೋದಲ್ವಾ. ಯಾಕಂದ್ರೆ 2023 ನನ್ಗೆ ಗೊತ್ತಿರೋ ಪ್ರಕಾರ 2023 ಒಂದು ಹೊಸ ಪ್ಯಾಟರ್ನ್ ತರ್ತಾರೆ UPSC ಅವರು. ಹೌ ಮೆನಿ ಸ್ಟೇಟ್ಮೆಂಟ್ಸ್ ಅಂತ ಒಂದು ಪ್ಯಾಟರ್ನ್ ತರ್ತಾರೆ, ಅಂದ್ರೆ ಎಷ್ಟು ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿದಾವೆ ಅನ್ಬಿಟ್ಟು. ಸೇಮ್ ಪ್ಯಾಟರ್ನ್ ನ 2024 ಎರಡು ಎಕ್ಸಾಮ್ ನಡೆಯುತ್ತೆ, ಒಂದು KS ನ ಎಕ್ಸಾಮ್ಸ್, ಎರಡು ಎಕ್ಸಾಮ್ಸ್, ಒಂದು ಕ್ವಶನ್ ಪೇಪರ್ ಇದಾಗಿತ್ತು ಅಂತ ಇನ್ನೊಂದ್ಸತಿ ಎಕ್ಸಾಮ್ ಮಾಡ್ತಾರೆ. ಎರಡೂ ಎಕ್ಸಾಮ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಈ ಪ್ಯಾಟರ್ನ್. ಅದಕ್ಕೂ ಮುಂಚೆ KS ಎಕ್ಸಾಮ್ಸ್ ಅಲ್ಲಿ 2020 ನಡೀತಾರಲ್ಲ KS ಎಕ್ಸಾಮ್, ಅಲ್ಲಿ ಅಬ್ಸರ್ವ್ ಮಾಡಕ್ ಆಗೋದಿಲ್ಲ. ಅಂದ್ರೆ ಇವ್ರು ಯಾರು ಸೋರ್ಸ್ ಯಾವ್ದು, UPSC ಅವ್ರ ಸೋರ್ಸ್ ಅಂತ ನಾನು ನಂಬ್ತೀನಿ. ಅದಕ್ಕೆ ನಾವೇನ್ ಮಾಡ್ಬೇಕು, ಇಂಥ ಕ್ವಶನ್ 2026 ನೋಡಿದ್ರಲ್ವಾ ನಾವು, ಈ ಕ್ವಶನ್ ನ ಫಸ್ಟ್ ಅಪ್ಡೇಟ್ ಮಾಡ್ಕೊಳ್ಬೇಕು. ಓ, ಈ ಪ್ಯಾಟರ್ನ್ ಕ್ವಶನ್ ಬರ್ತವೆ. ಒಂದು ಫಸ್ಟ್ ಸೆಮಿನಾರ್ ಅಂದ್ರೆ ಒಂದು ಡಿಬೇಟ್ ಮುಖಾಂತರ ಕ್ವಶನ್ ಸ್ಟಾರ್ಟ್ ಮಾಡ್ತಾರೆ. ಆ ಕ್ವಶನ್ ನ ಸೂಕ್ಷ್ಮವಾಗಿ ನಾವು ಅಬ್ಸರ್ವ್ ಮಾಡ್ಬೇಕು. ತಾಳ್ಮೆಯಿಂದ ಎಕ್ಸಾಮ್ ಅಲ್ಲಿ ನಾವೇನ್ ಮಾಡ್ಬೇಕು, ಪೇಷನ್ಸ್ ಇಂದ ಏನ್ ಮಾಡ್ಬೇಕು, ಫುಲ್ ಪಾಸಿಟಿವ್, ಪ್ರತಿ ಒಂದು ಸ್ಟೇಟ್ಮೆಂಟ್ ಪ್ರತಿ ಒಂದು ಲೈನ್ ಕೂಡ ನಾವು ಓದ್ತಾ ಹೋಗ್ಬೇಕಾಗುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಓದೋದು ಎಷ್ಟು ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ನೀವು ತಾಳ್ಮೆಯಿಂದ ಪ್ರತಿ ಸ್ಟೇಟ್ಮೆಂಟ್ ಓದಿ, ಪ್ರತಿ ಆಪ್ಷನ್ ಓದಿ, ಕೊನೆವರೆಗೂ ಓದಿ ಟಿಕ್ ಹಾಕಿ OMR ಶೀಟ್ ಅಲ್ಲಿ ಬಬಲ್ ಮಾಡ್ತಿರಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಓಕೆ, ಲಾಸ್ಟ್ ನೋಡ್ರಿ, ಇನ್ನ 2 ಕ್ವಶನ್ ಆದ್ವಲ್ಲ, ಇದೇ ರೀತಿಯಾದಂತ ನಾವೇನ್ ಮಾಡ್ತೀನಿ, ಬೇರೆ PYQs ಮಾತ್ರ ಸಾಲ್ವ್ ಮಾಡಿಸ್ತಾ ಇದೀವಿ ಸರ್. ನಮ್ಗೆ ಕಂಪ್ಲೀಟ್ ಕೋರ್ಸ್ ಬೇಕು ಸರ್, ನಮ್ಗೆ ಸಂವಿಧಾನ ಈ ತರ ಹೊಸ ಟ್ರೆಂಡ್ ನ ಅಬ್ಸರ್ವ್ ಮಾಡಿ, ಹೊಸ ಪ್ಯಾಟರ್ನ್ ನ ಅಬ್ಸರ್ವ್ ಮಾಡಿ, ನಮ್ಗೆ ಕಂಪ್ಲೀಟ್ ಕೋರ್ಸ್ ಬೇಕು ಸರ್ ಅಂದ್ರೆ ಮುಂದೆ, ಅಂದ್ರೆ ಈಗ KS ನೋಟಿಫಿಕೇಶನ್ ಆಗಕ್ಕೂ ಮುಂಚೆನೆ ಏನ್ ಮಾಡ್ತಿದೀರಿ ನಾವು, KS ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ, ಕಂಪ್ಲೀಟ್ ಪೊಲಿಟಿ ಅನ್ಬಿಟ್ಟು. ನಾವು ಆಲ್ಮೋಸ್ಟ್ ಒಂದು 25 to 30 ಡೇಸ್ ಅಲ್ಲಿ ಕಂಪ್ಲೀಟ್ ಪೊಲಿಟಿನ ಮುಗಿಸ್ತಾ ಹೋಗ್ತೀರಿ. ಈ ಕ್ವಶನ್ಸ್ ನ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡೆ ನಾವು ಹಳೆ ಪ್ಯಾಟರ್ನ್ ಯಾವತ್ತೂ ಕೂಡ ಫಾಲೋ ಮಾಡಲ್ಲ. UPSC ಆಗಿರ್ಬೋದು, ಅದೇ ರೀತಿ ನಾನು ಹೇಳಿದ್ನಲ್ಲ ಆಗ್ಲೇ, CDS, NDA, ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲೆಲ್ಲ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ. ಇವನ್ KS ಅಲ್ಲೂ ಕೂಡ ಅಪ್ಲೈಡ್ ಕ್ವಶನ್ಸ್, FD ಅಲ್ಲಿ ಯಾವ ರೀತಿ ಅಪ್ಲೈಡ್ ಕ್ವಶನ್ಸ್ ಬರ್ತಿದ್ದಾವೆ ಇತ್ತೀಚೆಗೆ, ಆ ಕ್ವಶನ್ಸ್ ನೆಲ್ಲ ತಾಳ್ಮೆ ಇಟ್ಕೊಂಡು ಯಾವ ರೀತಿಯಾಗಿ ಪೊಲಿಟಿಯಲ್ಲೂ ಕೂಡ ಅಕ್ಯುರೇಸಿ ಇದೆಯಲ್ಲ, ಜಾಸ್ತಿ ಇದೆಯಲ್ಲ, ಇದ್ರಲ್ಲಿ ಯಾವ ರೀತಿಯಾಗಿ ನಾವು ಬೇರೆಯವ್ರನ್ನ ಕಾಂಪಿಟೇಟರ್ ಇದು ಮಾಡಬೇಕು ಅಂತ ಎಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಒಂದು ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಿದೆ. ಕಂಪ್ಲೀಟ್ ಅಂದ್ರೆ ನಾವು ಪೊಲಿಟಿ ಕಂಪ್ಲೀಟ್ ಎಲ್ಲಾ ಕೋರ್ಸ್ ಕೂಡ ಇನ್ಕ್ಲೂಡ್ ಆಗುತ್ತೆ ಇದರಲ್ಲಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಈ ಬ್ಯಾಚ್ ಗೆ ಸೇರ್ಕೋಬೇಕು ಅಂತ ಹೇಳಿದ್ರೆ, KS ಎಕ್ಸ್ಕ್ಲೂಸಿವ್ ಫಾರ್ KS ಎಕ್ಸಾಮಿನೇಷನ್ ಪರ್ಪಸ್ ಮತ್ತೆ FDAಗೂ ಬಹಳ ಹೆಲ್ಪ್ ಆಗುತ್ತಿದ್ದು. ಒಂದ್ ಕೆಳಗಡೆ ಹೋಗ್ತಿದೆಯಲ್ಲ ನಂಬರ್ಗೆ, ನೀವು ಆ ನಂಬರ್ಗೆ ಮೆಸೇಜ್ ಮುಖಾಂತರ ಅಥವಾ ವಾಟ್ಸ್ಆಪ್ ಮುಖಾಂತರ ನೀವು ತಿಳಿಸ್ತಾ ಹೋದ್ರೆ ಅವರು ನಿಮ್ಗೆ ಅವಕಾಶ ಕೊಡ್ತಾ ಹೋಗ್ತಾರೆ ಈ ಬ್ಯಾಚ್ಗೆ. ಓಕೆನಾ? ಇದು 2 ಕ್ವಶನ್ ಡಿಸ್ಕಸ್ ಮಾಡಿದ್ರಿ. ಅಂದ್ರೆ ಈ ಕ್ವಶನ್ಸ್ಗೆಲ್ಲ ಒಂದ್ ಸ್ವಲ್ಪ ಯಾವ್ದು ನಾವು ಇಗ್ನೋರ್ ಮಾಡ್ತೀರೋ ಅದ್ರ ಬಗ್ಗೆ ನಾವು ತಿಳಿತಾ ಹೋಗ್ಬೇಕಾಗುತ್ತೆ, ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ ಏನ್ ಅಬ್ಸರ್ವ್ ಮಾಡಿದಾರೆ ಅಂತ, ಏನೋ ಒಂದು ಕೊಟ್ಟಿದ್ದಾರೆ ಅವರು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್, ಕನ್ಸಿಡರ್ ಮಾಡ್ರಿ. ಆಮೇಲೆ ನೋಡ್ರಿ ಅಬ್ಸರ್ವ್ ಮಾಡಿ, ಸ್ಟೇಟ್ಮೆಂಟ್ಸ್ ಎಲ್ಲ ತುಂಬಾ ಜಾಸ್ತಿ ಇದಾವೆ ಸ್ಟೇಟ್ಮೆಂಟ್ಸ್. ಇವನ್ UPSC ನಾವೇನ್ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ, ಫಾಸ್ಟ್ ರೀಡಿಂಗ್ ಅನ್ನೋದು, ನಮ್ಮ ರೀಡಿಂಗ್ ಸ್ಕಿಲ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕಾಂಪ್ರೆನ್ಷನ್ ಎಲ್ಲ ಓದೋದು, ಅದಕ್ಕಾಗಿ ನ್ಯೂಸ್ ಪೇಪರ್ಸ್ ಓದ್ತಾ ಹೋಗಬೇಕಾಗುತ್ತೆ. ಇವನ್ ಕನ್ನಡ, ಇಂಗ್ಲಿಷ್ ನ್ಯೂಸ್ ಪೇಪರ್ ಕಾಂಪ್ರೆನ್ಷನ್. ಇವನ್ ನಾವು ಇದನ್ನ ಅಬ್ಸರ್ವ್ ಮಾಡುವ ಎಲ್ಲಿ KS ಎಕ್ಸಾಮ್ ಯಾವಾಗ 2024 ನೀವು ನೋಡ್ಬೋದು. ಆ ಪೇಪರ್ ಎಷ್ಟಿದೆ ಅಂತ ಅಬ್ಸರ್ವ್ ಮಾಡಿ ಒಂದ್ಸತಿ ತಿರುಗಿಸಿ. ತುಂಬಾ ಎಷ್ಟು ಆಲ್ಮೋಸ್ಟ್ 50 ಶೀಟ್ಸ್ ಪ್ಲಸ್ ಬರ್ತಾವ ಅವು. ಅಂದ್ರೆ ಅಷ್ಟು ಪೇಷನ್ಸ್ ಇರ್ಬೇಕು ಅವ್ನಿಗೆ ಓದಕ್ಕೆ, ಅಷ್ಟು ಕ್ವಶನ್ಸ್ ಎಲ್ಲ ಓದಕ್ಕೆ. ಅದೇ ಪ್ಯಾಟರ್ನ್ ಇಲ್ಲೂ ನೋಡ್ಬೋದು ನಾವು. ಏನು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಪ್ರಾವಿಷನ್ ಪರ್ಟೈನಿಂಗ್ ಟು ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತು ಸ್ಕೆಡ್ಯೂಲ್ಡ್ ಟ್ರೈಬ್. ಸ್ಕೆಡ್ಯೂಲ್ಡ್ ಅಂದ್ರೆ SC ಮತ್ತು ST, ಸ್ಕೆಡ್ಯೂಲ್ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಬಗ್ಗೆ ಕನ್ಸಿಡರ್ ಮಾಡಿರಿ ಅಂತ ಕ್ವಶನ್ ಕೇಳಿದಾರೆ ಅವರು. ಏನ್ ಕೊಟ್ಟವ್ರು ನೋಡ್ರಿ. ಮತ್ತೆ ಇನ್ನೊಂದು, ಇಂಥ ಕ್ವಶನ್ಸ್ ನೆಲ್ಲ ನಾವು ಆನ್ಸರ್ ಮಾಡ್ಬೇಕು ಅಂದಾಗ ಇವು ಎಕ್ಸಾಮಿನರ್ ಮೈಂಡ್ ಸೆಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡ್ರಿ, ಇಲ್ಲ ನಾನು ಪ್ರೀವಿಯಸ್ ಕ್ವಶನ್ ಅಷ್ಟೇ, ಎಕ್ಸಾಮಿನರ್ ಈ ಕ್ವಶನ್ ಪೇಪರ್ ಮಾಡ್ಬೇಕು ಅಂದ್ರೆ ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ಅವ್ರು ಏನ್ ಮಾಡ್ತಾರೆ, ಕೇವಲ ನೋ ಅನ್ನೋ ವರ್ಡ್ ಹಾಕಿದ್ದಾರೆ ಅಷ್ಟೇ. ಇಲ್ಲಿ ಅದನ್ನು ಕೂಡ ಟ್ರೆಂಡ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಸರ್ ನನ್ಗೆ ಈ ನಾಲೆಜ್ ಕೂಡ ಗೊತ್ತಿಲ್ಲ, ಬಟ್ ಎಕ್ಸಾಮ್ ಅಲ್ಲಿ ಕೂತಿದ್ದೀನಿ ನಾನು ಯಾವ ರೀತಿಯಾಗಿ ಇಂಥ ಕ್ವಶನ್ಸ್ ಆನ್ಸರ್ ಮಾಡ್ಬೇಕು ಸರ್ ಅಂದ್ರೆ, ಇಂಥ ಏನದು ಒಂದು ನೆಗೆಟಿವ್ ವರ್ಡ್ಸ್ ನೋಡ್ಬೇಕಾಗುತ್ತೆ. ಟ್ರ್ಯಾಪ್ ವರ್ಡ್ಸ್ ಅಂತ ಹೇಳ್ತಾರೆ ನಾವು UPSC ಅಲ್ಲಿ. ಟ್ರ್ಯಾಪ್ ಮಾಡ್ತಕ್ಕಂಥ ವರ್ಡ್ಸ್ ಇವೆಲ್ಲ, ಈ ವರ್ಡ್ಸ್ ಬಂತ ನಿಮ್ಗೆ ಫ್ಲಾಗ್ ಆಗ್ಬೇಕು, ನಿಮ್ ಮೈಂಡ್ ಅಲ್ಲಿ ಓಡ್ಬೇಕು. ಇರುತ್ತಾ ಇಲ್ವಾ ಬೇರೆ ಲಾಜಿಕಲ್ ಥಿಂಕ್ ಮಾಡಿ ನೀವು ಆನ್ಸರ್ ಮಾಡ್ಬೇಕು. ಅಷ್ಟು ದೊಡ್ಡ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೋ ಅಂತ ಮೆನ್ಷನ್ ಆಗಿರುತ್ತಲ್ವಾ, ಎಲ್ಲೋ ಅಂತ ಮೆನ್ಷನ್, ಇವೆಲ್ಲ ಡೇಟ್ ಮೆನ್ಷನ್, ನಮ್ದು ಲೆಂತಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ, ಅದ್ರ ಮುಖಾಂತರ ಆನ್ಸರ್ ಮಾಡ್ಬೋದು ನೀವು. ನಿಮ್ಗೇನು ಈ ನೋ ಅನ್ನೋದನ್ನ ರೌಂಡ್ ಆಫ್ ಮಾಡಿ, ಅಂದ್ರೆ ಒಂದ್ ಸ್ವಲ್ಪ ಥಿಂಕ್ ಮಾಡ್ಬೇಕಾಗುತ್ತೆ. ಎಕ್ಸಾಮ್ ಅಲ್ಲಿ ಎಲ್ಲಾ ಟೈಮಲ್ಲಿ ನಾಲೆಜ್ ಒಂದೇ ವರ್ಕ್ ಆಗೋದಿಲ್ಲ. ಇವನ್ ಲಾಜಿಕ್ ಕೂಡ ಮತ್ತೆ ಪ್ರೀವಿಯಸ್ ನಾಲೆಜ್ ಇಂದ ಕೂಡ ಆನ್ಸರ್ ಮಾಡ್ತಾ ಹೋಗ್ಬೋದಾಗುತ್ತೆ. ಅದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಸರ್ ಫುಲ್ ಓದಿ ಪರ್ಫೆಕ್ಟ್ ಆಗಿ ಮಾಡ್ತೀನಿ ಅಂದ್ರೆ, ಪರ್ಫೆಕ್ಟ್ ಐಡಿಯಲಿಸಮ್ ಅನ್ನೋದು ಇಲ್ಲಿ ಕಾನ್ಸೆಪ್ಟ್ ತರೋದಕ್ಕಾಗೋದಿಲ್ಲ ನಾವು. ಅದು ಇಂಪಾರ್ಟೆಂಟ್ ಆಗಿದೆ. ಅದಕ್ಕೋಸ್ಕರ ನಾನು ಏನ್ ಮಾಡಿ, ಸ್ಪೆಸಿಫಿಕ್ ಈ ನೋ ಅನ್ನೋದ್ರ ಬಗ್ಗೆ ನೋಡ್ರಿ ಅಬ್ಸರ್ವ್ ಮಾಡಿ. ಇನ್ನ ಮುಂದೆ ಪೇಪರ್ಸ್ ಬಿಡಿಸ್ತಾ ಹೋಗ್ತೀನಿ ನಾನು, UPSC ಆಗಿರ್ಬೋದು, KS ಎಕ್ಸಾಮ್ಸ್ ಆಗಿರ್ಬೋದು, ಅದೆಲ್ಲ ಅಬ್ಸರ್ವ್ ಮಾಡಿ. ಟ್ರ್ಯಾಪ್ ವರ್ಡ್ಸ್ ಎಲ್ಲೆಲ್ಲಿ ಇಟ್ಟಿದ್ದಾರೆ ನೋಡ್ರಿ, ಇದು ಬಹಳ ಹೆಲ್ಪ್ ಆಗುತ್ತೆ ನಿಮ್ಗೆ. ಏನೋ ಎಲ್ಲಾ ಟೈಮಲ್ಲಿ ನಾವು ನಾಲೆಜ್ ಇಂದನೆಲ್ಲ ಲಾಜಿಕ್ ಇಂದ ಯಾವ ರೀತಿ ಆನ್ಸರ್ ಮಾಡ್ಬೋದು ಈ ಪೊಲಿಟಿ ಕ್ವಶನ್ಸ್ ಅಂತ ನೋಡ್ತಾ ಹೋಗ್ಬೋದು ನೀವು.
ಓಕೆನಾ. ಇಲ್ಲಿ ನೋಡ್ರಿ ಇನ್ನೊಂದು ಕ್ವಶನ್ ಯಾವ ರೀತಿ ಇದೆ, ನಾವು ಈ ಕ್ವಶನ್ ನೋಡಿದ್ವಿ, ಅಬ್ಸರ್ವ್ ಮಾಡಿದ್ವಿ. ಏನ್ ಕೊಟ್ಟವನಂದ್ರೆ ಇಲ್ಲೂ ಕೂಡ ಎಕ್ಸಾಮಿನರ್ ಈ ಸ್ಟೇಟ್ಮೆಂಟ್ ಮಾಡೋದಕ್ಕೆ ಜಾಸ್ತಿ ರಿಸ್ಕ್ ತಗೊಂಡಿಲ್ಲ ಅವರು. ನಮ್ಗೆ ಗೊತ್ತಿರೋ ಪ್ರಕಾರ ಯಾವುದು ಅನುಚ್ಛೇದಗಳು ಅನುಚ್ಛೇದಗಳು ಸ್ಕೆಡ್ಯೂಲ್ಸ್ ಅಂತ ಬರ್ತವೆ. ಓಕೆನಾ, ಸ್ಕೆಡ್ಯೂಲ್ಸ್ ಅಂತ ಬರ್ತವೆ. ಈ ಸ್ಕೆಡ್ಯೂಲ್ಸ್ ಮೊದಲು ಎಷ್ಟಿತ್ತು ಅಂದ್ರೆ 8 ಇತ್ತು, ಈಗ ಎಷ್ಟಿದಾವೆ 12 ಇದಾವೆ. ಹಾಗಾದ್ರೆ 4 ಅನ್ನೋದು ಇನ್ಕ್ರೀಸ್ ಆಗಿದೆ. ಅದು ನಮ್ಗೆ ಸಂಬಂಧ ಇಲ್ಲ, ಅದು ಸಪರೇಟ್ ಸ್ಕೆಡ್ಯೂಲ್ಸ್ ಬಗ್ಗೆ ನೋಡ್ತಾ ಹೋಗೋಣ ಯಾವ್ದೋ ಕ್ವಶನ್ ಬಂದ್ರೆ. ಈಗ ಏನ್ ಮಾಡಿದಾರೆ ನೋಡ್ರಿ, ಇಲ್ಲಿ AMTM ಅಂತ ಒಂದು ಸ್ಟೇಟ್ಸ್ ಬರ್ತವೆ. ಏನು, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ ಅಂತ. ಈ ಸ್ಟೇಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಕ್ಕಂಥ ಸ್ಕೆಡ್ಯೂಲ್ ಯಾವ್ದು ಅಂದ್ರೆ 6ನೇ ಸ್ಕೆಡ್ಯೂಲ್, ಅಂದ್ರೆ 6ನೇ ಅನುಸೂಚಿ. ಬಟ್ ಇಲ್ಲಿ ಕೊಟ್ಟಿರೋದು ಏನ್ ಕೊಟ್ಟಿದ್ದಾರೆ, ಪ್ರಾವಿಷನ್ ರಿಗಾರ್ಡಿಂಗ್ ಟು ಅಡ್ಮಿನಿಸ್ಟ್ರೇಷನ್ ಆಫ್ ಟ್ರೈಬಲ್ ಏರಿಯಾಸ್ ಯಾವ್ದ್ರಲ್ಲಿ ಮೆನ್ಷನ್ ಆಗಿದೆ, 5ನೇ ಸ್ಕೆಡ್ಯೂಲ್ ಅಲ್ಲಿ ಮೆನ್ಷನ್ ಆಗಿದೆ ಅಂತ ಕೊಟ್ಟವ್ನು. ನೋಡ್ರಿ ಎಕ್ಸಾಮಿನ ಇಷ್ಟೇ ಚೇಂಜ್ ಮಾಡಿದ್ದಾನೆ. 5ನೇದು 6ನೇದು ಗೊತ್ತಿರೋ ಪ್ರಕಾರ ನಮ್ಗೆ ಏನು ಸ್ಕೆಡ್ಯೂಲ್ಡ್ ಏರಿಯಾಸ್ ಬಗ್ಗೆ ಇದೆ ಅಂತ ಗೊತ್ತು. ಓಕೆನಾ. ಬಟ್ ಏನ್ ಮಾಡಿದಾರೆ, ಇಂಟರ್ಚೇಂಜ್ ಮಾಡಿದಾರೆ ಅಷ್ಟೇ ಕ್ವಶನ್. ನೋಡ್ರಿ ಇಲ್ಲಿ 5ನೇದು 6ನೇದು ಏನಿದೆ ಅಂದ್ಬಿಟ್ಟು ಇಲ್ಲಿ ಬೋತ್ ಕನ್ನಡ ಇದು ಕೂಡ ಇದೆ. 5ನೇ ಅನುಸೂಚಿ ಮತ್ತು 6ನೇ ಅನುಸೂಚಿಯಲ್ಲಿ ಏನ್ ಮಾಡಿದೆ, 6ನೇ ಅನುಸೂಚಿಯಲ್ಲಿ ಅಸ್ಸಾಮು, ಮೇಘಾಲಯ, ತ್ರಿಪುರ, ಮಿಜೋರಾಂ ಅನ್ನೋದಿದೆ. ಬಟ್ 5ನೇ ಅನುಸೂಚಿ ಇವಷ್ಟು ಸ್ಟೇಟ್ಸ್ ಬಿಟ್ಟು 11 ಸ್ಟೇಟ್ಸ್ ಬರ್ತವೆ. ಬೇರೆ ಸ್ಟೇಟ್ಸ್ ಅಲ್ಲಿ ಕೂಡ ನಾವು ಟ್ರೈಬ್ಸ್ ಅನ್ನೋದು ನೋಡಬಹುದು, ಸ್ಕೆಡ್ಯೂಲ್ಡ್ ಏರಿಯಾಸ್ ಅನ್ನೋದು ನೋಡಬಹುದು. ಆ ಏರಿಯಾಸ್ ಬಗ್ಗೆ ಇದು ಇನ್ಫಾರ್ಮೇಶನ್ ಕೊಡ್ತಕ್ಕಂಥದ್ದು 5ನೇ ಅನುಸೂಚಿ. ಈ 4 ಸ್ಟೇಟ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದಿರ್ತವೆ, ಏನು ಸ್ವಲ್ಪ ಪ್ರಾವಿಷನ್ಸ್ ಇರ್ತವೆ. ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅಟಾನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಬರ್ತವೆ, ಇಲ್ಲಿ ಟ್ರೈಬಲ್ ಅಡ್ವೈಸರಿ ಕೌನ್ಸಿಲ್ಸ್ ಅಂತ ಬರ್ತವೆ. ಅದು ಡಿಫ್ರೆನ್ಸ್ ನಾವು ಅರ್ಥ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಇದು 5ನೇದು ಮತ್ತೆ 6ನೇ ಸ್ಕೆಡ್ಯೂಲ್ ಬಗ್ಗೆ ಡೀಟೇಲ್ ಆಗಿ ಅರ್ಥ ಮಾಡೋಣ. ನಾವು KS ಬ್ಯಾಚ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಅದನ್ನ, ಏನು ಆ ಸ್ಕೆಡ್ಯೂಲ್ ಡಿಫ್ರೆನ್ಸ್ ಯಾವ ರೀತಿಯಾದಂತ ಕ್ವಶನ್ಸ್ ಕೇಳ್ತಾರೆ, ಅಲ್ಲಿ ಎಷ್ಟು ಜನ ಇರ್ತಾರೆ, ಕಾಂಪೋಸಿಷನ್ ಯಾವ ರೀತಿ ಇದೆ, ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ ಅದು ನಾನು. ಓಕೆನಾ. ಬಟ್ ನಾನು ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಎಕ್ಸಾಮಿನರ್ ಮೈಂಡ್ ಸೆಟ್ ಕೂಡ ಇಂಪಾರ್ಟೆಂಟ್. ಅವರು ಪೇಪರ್ ಮಾಡುವಾಗ ಜಾಸ್ತಿ ರಿಸ್ಕ್ ತಗೊಳಕ್ ಹೋಗಲ್ಲ, ಏನ್ ಇಂಟರ್ಚೇಂಜ್ ಮಾಡ್ತಾ ಹೋಗ್ತಾರೆ ಅವರು. 5ನೇ ಸ್ಕೆಡ್ಯೂಲ್ಗೆ ಈ ಇನ್ಫಾರ್ಮೇಶನ್ ಕೊಟ್ಟು 5ನೇ ಸ್ಕೆಡ್ಯೂಲ್ ಕೊಡೋದು, ಈ ಇನ್ಫಾರ್ಮೇಶನ್ ಕೊಟ್ಟು 6ನೇ ಸ್ಕೆಡ್ಯೂಲ್ ಕೊಡ್ತಕ್ಕಂಥದ್ದು. ಅದೇ ಮಾಡಿದಾರೆ ಇಲ್ಲಿ. ಏನ್ ಕೊಟ್ಟವ್ರು ಅಷ್ಟೇ ನೋಡಿದಾರೆ ನೋಡ್ರಿ. ಈ AMTM ಬಗ್ಗೆ ಏನೋ 5th ಸ್ಕೆಡ್ಯೂಲ್ ಅಂತ ಕೊಟ್ಟವನು. 5th ಸ್ಕೆಡ್ಯೂಲ್ ಅಲ್ಲ, 6th ಸ್ಕೆಡ್ಯೂಲ್ ಅದು. ಅಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಯಾವುದೇ ಕಾರಣಕ್ಕೂ ಆನ್ಸರ್ ಆಗೋದಿಲ್ಲ. ಮತ್ತೆ ನೋಡ್ರಿ ಇಲ್ಲಿ ಸಮ್ ಟ್ರೈಬ್ಸ್, ಯಾವುದೋ ಒಂದಷ್ಟು ಟ್ರೈಬ್ಸ್ ಅಂತೆ ಏನದು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಅವ್ರಿಗೆ ಸ್ವಲ್ಪ ಏನು ಎಕ್ಸೆಂಪ್ಷನ್ ಇದೆಯಂತೆ. ನಮ್ಮ ಭಾರತದಲ್ಲಿ ಇವಾಗ ಇನ್ಕಮ್ ಟ್ಯಾಕ್ಸ್ ಕಟ್ತಾರಲ್ಲ, ಯಾರು 12.75 ಲಕ್ಷ ಯಾರು ದಾಟ್ತಾರೋ ಅವ್ರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಹೋಗ್ತಾರೆ. ಒಂದಷ್ಟಿದೆ. ಆಮೇಲೆ 20 ಲಕ್ಷ ಅಂತೆಲ್ಲ ಇದೆ ಸೆಲ್ಫ್ ಎಂಪ್ಲಾಯ್ಡ್ ರೇಟೆಡ್. ಆ ಇನ್ಕಮ್ ಟ್ಯಾಕ್ಸ್ ಸ್ವಲ್ಪ ಜನಾಂಗಗಳಿಗೆ, ಸ್ವಲ್ಪ ಟ್ರೈಬ್ಸ್ಗೆ ಕೊಟ್ಟಿದಾರಂತೆ ಅಂತ ಕೊಟ್ಟಿದ್ದಾರೆ. ಸಮ್ ಅಂತ ವರ್ಡ್ ಕೂಡ ನೋಡ್ಬೇಕಾಗುತ್ತೆ. ಇದು ಕೂಡ ನಮ್ಮ UPSC ಟ್ರ್ಯಾಪ್ ವರ್ಡ್. ಸಮ್ ಅಂದ್ರೆ ಆಲ್ಮೋಸ್ಟ್ ಕರೆಕ್ಟ್ ಆಗುತ್ತೆ ಸ್ಟೇಟ್ಮೆಂಟ್ ಅಂತ. ಪೆಂಡಿಂಗ್ ಇಡೋಣ ಸರ್, ಇದು ಎಲ್ಲಿ ಓದ್ಬೇಕು ನೋಡೋಣ, ಆಮೇಲೆ ಯಾವ ರೀತಿ ಸೋರ್ಸ್ ಯಾವ್ದು ಸರಿ ಇದಕ್ಕೆ ಅಂತ ನಾವು ಅಬ್ಸರ್ವ್ ಮಾಡೋಣ. ಆಮೇಲೆ ನೋಡ್ರಿ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ದ ರಿಸರ್ವೇಶನ್ ಆಫ್ ದ ಸೀಟ್ಸ್. ಅಂದ್ರೆ ಸಂವಿಧಾನ ರಿಸರ್ವೇಶನ್ ಕೊಡ್ತಿದೆ ಅಂತೆ. ಯಾರಿಗೆ ಕೊಡ್ತಿದೆ, ಪಂಚಾಯತ್ ಅಲ್ಲಿ ಯಾರಿಗೆ, ವುಮೆನ್ ಮಹಿಳೆಯರಿಗೆ ರಿಸರ್ವೇಶನ್ ಕೊಡ್ತಿದೆ ಅಂತೆ. ಯಾರಿಗೆ, ಸ್ಕೆಡ್ಯೂಲ್ ಕ್ಯಾಸ್ಟ್ ಮತ್ತೆ ಸ್ಕೆಡ್ಯೂಲ್ ಟ್ರೈಬ್. ಇದನ್ನೇನ ಮೆನ್ಷನ್ ಮಾಡಿದಾರ ಸರ್ ಅಂತ ಅಬ್ಸರ್ವ್ ಮಾಡಕ್ಕೆ ನೀವೇನ್ ಮಾಡ್ಬೇಕು, ಸ್ವಲ್ಪ ಕಂಟೆಂಟ್ ಅನ್ನೋದು ಗೊತ್ತಿರ್ಬೇಕು ಇಲ್ಲಿ. ಇದು ಗೊತ್ತಾಯ್ತು ನಮ್ಗೆ, 5ನೇ ಅನುಸೂಚಿ 6ನೇ ಅನುಸೂಚಿ ಗೊತ್ತಾಯ್ತು, ಇಂಟರ್ಚೇಂಜ್ ಮಾಡಿದಾರೆ ಅಂತ ಗೊತ್ತಾಯ್ತು. ಓಕೆನಾ. ಬಟ್ ಇಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಇದು ನಾನೇನ್ ಮಾಡಿದ್ದೆ ಮೊನ್ನೆ PC ಕ್ರಾಶ್ ಕೋರ್ಸ್ ಅಲ್ಲಿ ಕೂಡ ಹೇಳಿದ್ದೆ ನಾನು. ಆರ್ಟಿಕಲ್ 2 ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ನಾನು. ಆರ್ಟಿಕಲ್ 2 ಅಂತ ಬರುತ್ತೆ, ವಿಧಿ 2ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಹೇಳ್ತಿದ್ದೆ. ಏನಂದ್ರೆ ಯಾವುದೇ ಒಂದು ಸ್ಟೇಟ್ ನ ಅಡ್ಮಿಷನ್ ಮಾಡ್ತಕ್ಕಂಥದ್ದು, ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಕ್ಕಂಥದ್ರಲ್ಲಿ ಯಾರಿಗಿದೆ ಅಂದ್ರೆ ಪಾರ್ಲಿಮೆಂಟ್ ಅನ್ನೋರಿಗೆ ಪವರ್ ಇದೆ ಅಂತ ಹೇಳ್ತಿದ್ದೆ. ಪಾರ್ಲಿಮೆಂಟ್ ಅನ್ನೋರಿಗೆ ಪವರ್ ಇದೆ, ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಥಿಂಗ್ಸ್ ಫಿಟ್ ಅಂತ ಕೊಟ್ಟವ್ ನಾನು. ಪಾರ್ಲಿಮೆಂಟ್ ಅನ್ನೋರು ಇವಾಗ ಫಾರ್ ಎಕ್ಸಾಂಪಲ್ ಸಿಕ್ಕಿಂ ಅನ್ನೋದು ಮೊದಲು ನಮ್ಮ ಸ್ಟೇಟ್ ಅಲ್ಲಿ ಇರ್ಲಿಲ್ಲ. ಓಕೆನಾ. ನಮ್ಮ ಸ್ಟೇಟ್ ಗೆ ಅದು ಚೋಗ್ಯಾಲ್ ಡೈನಾಸ್ಟಿ ಅಂತೆಲ್ಲ ಬರುತ್ತೆ, ಅದು ಹಿಸ್ಟ್ರಿ ಓದ್ಬೇಕಾಗುತ್ತೆ ನೀವು. ಅದನ್ನ ಏನ್ ಮಾಡ್ಬೇಕು, ನಮ್ಮ ಸ್ಟೇಟ್ ಗೆ ಅದನ್ನ ನಮ್ಮ ಸ್ಟೇಟ್ ಗೆ ತರ್ತಾರೆ. ಅದನ್ನ ಫಸ್ಟ್ ಏನ್ ಮಾಡ್ತಾರೆ, ಅಸೋಸಿಯೇಟ್ ಸ್ಟೇಟ್ ಅಂತ ತರ್ತಾರೆ. ಓಕೆನಾ. ಸಿಕ್ಕಿಂ ಅನ್ನೋದನ್ನ ಅಸೋಸಿಯೇಟ್ ಸ್ಟೇಟ್ ಅಂತ ತರ್ತಾರೆ. ಸ್ಟೇಟ್ ತಂದಾಗ ಅದನ್ನ ಆರ್ಟಿಕಲ್ 2A ಅಂತೆಲ್ಲ ಬರ್ತವೆ. ಆ ತಂದಾಗ ಅವ್ರು ಒಂದಷ್ಟು ಎಕ್ಸಾಮ್ಷನ್ಸ್ ಕೊಡ್ತಾರೆ. ಅವಾಗ ಏನ್ ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿದ್ದಾರೆ ಏನು, ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಕ್ ಹೋಗ್ಬೇಡ್ರಿ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಅಂದ್ರೆ ನಮ್ ಸ್ವಲ್ಪ ಟ್ರೈಬ್ಸ್ಗೆ ನಮ್ ಸ್ವಲ್ಪ ಜನಾಂಗಗಳಿಗೆ ಏನ್ ಮಾಡಿದ್ದಾರೆ, ಈ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಡ್ರಿ ಅಂದ್ಬಿಟ್ಟು ಒಂದಷ್ಟು ಎಕ್ಸಾಮ್ಷನ್ ಓದಿದೆ ಅಂದ್ಬಿಟ್ಟು ಆರ್ಟಿಕಲ್ 2 ಅಲ್ಲಿ ನಾವು ಅಪ್ಲೈಡ್ ಆಗಿ ಅರ್ಥ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಯಾಕೆ ಸರ್ ಈ ಕ್ವಶನ್ಸ್ ಕೇಳಿದಾರೆ ಅಂದ್ರೆ, ರೀಸೆಂಟ್ಲಿ ಕರೆಂಟ್ ಅಫೇರ್ಸ್ ಅಲ್ಲೂ ಇತ್ತು, ಇದು ಮೇಲ್ ಇತ್ತಲ್ವಾ, ಆ ಟೈಮಲ್ಲಿ ಅದಕ್ಕೋಸ್ಕರ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಅಂದ್ರೆ ರಿಸರ್ವೇಶನ್ ರಿಲೇಟೆಡ್ ಅದ್ರ ಬಗ್ಗೆ ಚೋಗ್ಯಾಲ್ ಡೈನಾಸ್ಟಿ ಇವೆಲ್ಲ ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು. ಅದಕ್ಕಾಗಿ ಏನ್ ಮಾಡಿದ, ನಾವು ಕ್ವಶನ್ ಕೊಟ್ಟಿದ್ದಾರೆ. ಇವೆಲ್ಲ ಸೋರ್ಸ್ ಕೂಡ ಅರ್ಥ ಮಾಡ್ಕೋಬೇಕು, ಯಾಕೆ ಸರ್ ಈ ಕ್ವಶನ್ ಬಂತು ಅಂತಾನು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಂಗಾದ್ರೆ ಈ ಕ್ವಶನ್ಗೆ ಆನ್ಸರ್ ಏನಾಗುತ್ತೆ, ಈ ಸ್ಟೇಟ್ಮೆಂಟ್ ರೈಟ್ ಆಗುತ್ತೆ. ಅಂದ್ರೆ ಒಂದಷ್ಟು ಜನಗಳಿಗೆ ನಮ್ ದೇಶದಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನೋದನ್ನ ಎಕ್ಸಂಪ್ಷನ್ ಇದೆ ಅಂತ ಗೊತ್ತಿರ್ಬೇಕು ನಿಮ್ಗೆ. ಅಂದ್ರೆ ಈ ಸ್ಟೇಟ್ಮೆಂಟ್ ರೈಟ್ ಆಗುತ್ತೆ, ಈ ಸ್ಟೇಟ್ಮೆಂಟ್ ರಾಂಗ್. ಹಾಗಾದ್ರೆ ಸರ್ ಇದು ಪಂಚಾಯತಿಯಲ್ಲಿ ಏನಾದ್ರು ರಿಸರ್ವೇಶನ್ ಇದೆಯಾ ಸರ್ ಅಂದ್ರೆ ಅದು ಕೂಡ ಇದೆ. ಅಂದ್ರೆ ನಮ್ಮ ಸಂವಿಧಾನದಲ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ 72ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ 1973ನೇದು 1992ರಲ್ಲಿ ಬರ್ತವೆ. 73, 74 ಎಲ್ಲ ಬರುತ್ತೆ. 92ರಲ್ಲಿ ಯಾವ್ದ್ರ ಬಗ್ಗೆ, ಪಂಚಾಯತ್ ಬಗ್ಗೆ ಬರುತ್ತೆ, ಬರ್ತಾ ಹೋಗುತ್ತೆ. ಅದೇ ರೀತಿ 74 ಅಂದ್ರೆ ಮುನ್ಸಿಪಾಲಿಟಿ ಬಗ್ಗೆ ಹೇಳ್ತಾ ಹೋಗ್ತಾರೆ. ಬಟ್ ನಮ್ಗೆ ಇಲ್ಲಿ ಪಂಚಾಯತಿ ಬಗ್ಗೆ ಗೊತ್ತಿರ್ಲಿ. ಪಂಚಾಯತಿ ತಂದಾಗ 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992ರಲ್ಲಿ ಹಾಗೆ ಹೇಳ್ತಾರೆ, ಒಂದಷ್ಟು ಕಂಪಲ್ಸರಿ ಪ್ರಾವಿಷನ್ ಅಂತ ತರ್ತಾರೆ, ಒಂದಷ್ಟು ವಾಲಂಟರಿ ಪ್ರಾವಿಷನ್ ಅಂತ ತರ್ತಾರೆ. ಅಂದ್ರೆ ನೀವ್ ಯಾವುದೇ ಒಂದು ರಾಜ್ಯ ಈ ಪಂಚಾಯತಿ ಲೋಕಲ್ ಬಾಡೀಸ್ ಬಗ್ಗೆ ಕಾನೂನು ತಂದ್ರೆ ಒಂದಷ್ಟು ಕಂಪಲ್ಸರಿ ಪ್ರಾವಿಷನ್ ಇರಲೇಬೇಕು. ಅಂದ್ರೆ ಈ ತರಲೇಬೇಕು, ನಿಮ್ಮ ಕರ್ತವ್ಯ ಅದು ತರಲೇಬೇಕು.
ಒಂದಷ್ಟು ವಾಲಂಟರಿ ಅಂತ ತರ್ತಾರೆ. ಹಾಗಾದ್ರೆ ಏನ್ ಸರ್ ಕಂಪಲ್ಸರಿ ಪ್ರಾವಿಷನ್ ತಿಳ್ಕೊಂತ ಹೋಗ್ಬೇಕಾಗುತ್ತೆ. ಯಾವ್ದು ಕಂಪಲ್ಸರಿ ಪ್ರಾವಿಷನ್, ಯಾವ್ದು ವಾಲಂಟರಿ ಪ್ರಾವಿಷನ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲೇ ಮೆನ್ಷನ್ ಮಾಡಿದ್ದಾರೆ ಯಾವ ಆರ್ಟಿಕಲ್ ಅಲ್ಲಿ. ಈ ಆರ್ಟಿಕಲ್ ಕೂಡ ಇವಾಗೆಲ್ಲ ತರ್ತಾರಲ್ಲ 243D ಅಂತ ಹೇಳುತ್ತೆ. ನಿಮ್ಗೆ ಗೊತ್ತಿರ್ಬೇಕು ಇವೆಲ್ಲ ಆರ್ಟಿಕಲ್ಸ್. ಏನು ರಿಸರ್ವೇಶನ್ ಕೊಡ್ತಾ ಹೋಗುತ್ತೆ 243D ಆರ್ಟಿಕಲ್ ಅಲ್ಲಿ. ಇವೆಲ್ಲ ಭಾಗ ಯಾವ್ದ್ರಲ್ಲಿ ಬರುತ್ತೆ, 9ರಲ್ಲಿ ಬರ್ತಾ ಹೋಗುತ್ತೆ. ಲೋಕಲ್ ಬಾಡೀಸ್ ಪಂಚಾಯತಿ ಬಗ್ಗೆ ಭಾಗ 9ರಲ್ಲಿ ಬರ್ತಾ ಹೋಗುತ್ತೆ ನಿಮ್ಗೆ. ಅದ್ರಲ್ಲಿ ಒಂದಷ್ಟು ರಿಸರ್ವೇಶನ್ ಇದೆ. ಇದು ಎಲ್ಲಾ ಸ್ಟೇಟ್ ಅಲ್ಲಿ ಇರ್ಲೇಬೇಕಿದು. ಕಂಪಲ್ಸರಿ ಪ್ರಾವಿಷನ್ ಅಂದ್ರೆ ಯಾವುದೇ ಒಂದು ಸ್ಟೇಟ್ ಅಲ್ಲಿ ಒಂದು ಕಾನೂನು ಸೆಂಟ್ರಲ್ ಗೌರ್ಮೆಂಟ್ ತಂದಿರತಕ್ಕಂತ ಕಾನೂನು ಇದು. ನೀವು ಸ್ಟೇಟ್ ಗೌರ್ಮೆಂಟ್ ಅವರು ಕಂಪಲ್ಸರಿ ಇದನ್ನ ತರಲೇಬೇಕು ಅಂತ. ಅದ್ರಲ್ಲಿ ಒಂದು ಪಾರ್ಟ್ ಏನು, ರಿಸರ್ವೇಶನ್ ಫಾರ್ ದ ವುಮೆನ್. ಅಂದ್ರೆ ವುಮೆನ್ಗೆ ಪ್ರತಿ ಮಹಿಳೆಯರಿಗೆ ರಿಸರ್ವೇಶನ್ ಕೊಡಬೇಕು ನಿಮ್ ಪಂಚಾಯತಿಯಲ್ಲಿ. ಎಲ್ಲಿ, ಬೋತ್ ಚೇರ್ಮನ್ ಮತ್ತು ಮೆಂಬರ್ ಅಲ್ಲಿ, ರಿಸರ್ವೇಶನ್ ಕೊಡ್ಲೇಬೇಕು ಅಂದ್ಬಿಟ್ಟು ಇಲ್ಲಿ ತಂದಿದ್ದಾರೆ. ನೀವೇನ್ ಮಾಡಬೇಕು, ಪ್ರತಿಯೊಂದು ಅರ್ಥ ಮಾಡ್ಕೋಬೇಕು. ಯಾವ್ದು ಕಂಪಲ್ಸರಿ, ಯಾವ್ದು ವಾಲಂಟರಿ. ವಾಲಂಟರಿ ಅಂದ್ರೆ ಆ ಸ್ಟೇಟ್ ಅವ್ರು ಚೇಂಜ್ ಮಾಡ್ಕೊಂತ ಹೋಗ್ಬೋದು. ಬಟ್ ನಮ್ಮ ಸ್ಟೇಟ್ ಅವ್ರು ಏನ್ ಮಾಡಿದ್ದಾರೆ, ಕರ್ನಾಟಕಲ್ಲೂ ಕೂಡ ಅಬ್ಸರ್ವ್ ಮಾಡಬಹುದು, 50% ತಂದಿದ್ದಾರೆ. ಇನ್ನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನಮ್ಮ ಇದರಲ್ಲಿ. ಯಾವ್ದು ರಿಸರ್ವೇಶನ್, ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತಾರೆ. ಡಿಸ್ಕ್ರಿಮಿನೇಷನ್ ಮಾಡ್ತಾರೆ, ಬಟ್ ಯಾವ ರೀತಿಯಾಗಿದೆ, ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಂತ ಇದೆ. ಬಟ್ ನಮ್ ನೋಡ್ರಿ ಈ ತರ ಕ್ವಶನ್ಸ್ ನಾವ್ ಏನ್ ಮಾಡ್ಬೇಕು, 243D ಅಂತ ಓದ್ತಾ ಹೋಗ್ತಿರಷ್ಟೇ ನಾವು. 243D ರಿಸರ್ವೇಶನ್ ಸಾಕು ನಮ್ಮ ಮ್ಯಾಥ್ಸ್ ಆಫ್ ಅಂಕಲ್ ಕೇಳ್ತಾರೆ ಅಂತ. ಬಟ್ ಅವ್ರು ಏನ್ ಮಾಡ್ತಾರೆ, ಇಂಥ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಇನ್ ಸ್ವಲ್ಪ ನಾವೇನ್ ಮಾಡ್ಬೇಕು, ಡೀಟೇಲ್ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ ಈ ಕ್ವಶನ್ ಅದ್ರ ಪ್ರಕಾರ ಆನ್ಸರ್ ಏನಿದ್ರ ಪ್ರಕಾರ ಕೊಟ್ಟಿದ್ದಾರೆ. ಎಲ್ಲಿ ವುಮೆನ್ ಗೆ ರಿಸರ್ವೇಶನ್ ಇದೆ, ಯಾವುದೇ ಆರ್ಟಿಕಲ್ ಇದು 243D ಆರ್ಟಿಕಲ್ ಪ್ರಕಾರ ಪಂಚಾಯತಿಲಿ, 243T ಆರ್ಟಿಕಲ್ ಪ್ರಕಾರ ಮುನ್ಸಿಪಾಲಿಟಿ ಕೊಡ್ತಾ ಹೋಗ್ತಾರೆ. ನೀವು ಅಬ್ಸರ್ವ್ ಮಾಡಬಹುದು. ಹಂಗಂದ್ರೆ ಈ ಸ್ಟೇಟ್ಮೆಂಟ್ ಕೂಡ ರೈಟ್ ಆಗುತ್ತೆ. ಇಲ್ಲೂ ಕೂಡ ನಾನು ಸಿಕ್ಕಿಂ ಬಗ್ಗೆ ಎಕ್ಸಾಂಪಲ್ ಕೊಟ್ಟೆ, ಇಲ್ಲೂ ಕೂಡ ರೈಟ್ ಆಗುತ್ತೆ. ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಅಂದ್ರೆ ಎರಡನೇದು ಮತ್ತೆ ಮೂರನೇದು ಕರೆಕ್ಟ್ ಆಗಿರುತ್ತೆ. ನೋಡ್ರಿ ಆಪ್ಷನ್ಸ್ ನೋಡ್ರಿ ಯಾವ ರೀತಿಯಾಗಿದೆ ಅಂತೆ. ಆಲ್ ದ ಸ್ಟೇಟ್ಮೆಂಟ್ಸ್ ಕರೆಕ್ಟಾ, ರಾಂಗು. ಮತ್ತೆ ದೇರ್ ಈಸ್ ಓನ್ಲಿ ಒನ್ ಸ್ಟೇಟ್ಮೆಂಟ್ ಕರೆಕ್ಟಾ, ರಾಂಗು. ಆಮೇಲೆ ದೇರ್ ಆರ್ 2 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ದಟ್ ಆರ್ ಸ್ಟೇಟ್ಮೆಂಟ್ಸ್ 1 and 3 ನ. 2 ಸ್ಟೇಟ್ಮೆಂಟ್ ಕರೆಕ್ಟ್ ಅಂತೆ. ಆ 2 ಸ್ಟೇಟ್ಮೆಂಟ್ 1 and 3 ನ ನೋಡ್ರಿ. ಈ 2 ಸ್ಟೇಟ್ಮೆಂಟ್ ಅಲ್ಲಿ ಕೂಡ ಅಬ್ಸರ್ವ್ ಮಾಡ್ಬೇಡಿ. 2 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಅಂದ್ಬಿಟ್ಟು ಈ ಆಪ್ಷನ್ ಹಾಕಿದ್ರೆ ರಾಂಗ್ ಆಗುತ್ತೆ. ದೇರ್ ಆರ್ 2 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ದಟ್ ಆರ್ 1 ಮತ್ತೆ 3ನೇದು ಅಂತ ಕೊಟ್ಟವನೆ, ಅದು ಕೂಡ ಅಲ್ಲ. ದೇರ್ ಆರ್ 2 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ದಟ್ ಇನ್ಕ್ಲೂಡ್ಸ್ ದ ಸ್ಟೇಟ್ಮೆಂಟ್ 2. ಅಂದ್ರೆ ಎಷ್ಟು ಪೇಷನ್ಸ್ ಇರಬೇಕು ಅಂತ ಅಬ್ಸರ್ವ್ ಮಾಡ್ರಿ. ಇಂಥ ಕ್ವಶನ್ ಆನ್ಸರ್ ಮಾಡ್ಬೇಕು ಅಂದ್ರೆ ನಾವ್ ಇಷ್ಟೆಲ್ಲ ಆನ್ಸರ್ ಮಾಡಿ ಬಂದಿರ್ತೀರಿ, ಬಟ್ ಇಲ್ಲೂ ಟೂ ಸ್ಟೇಟ್ಮೆಂಟ್ಸ್ ಇದೆ, ಇಲ್ಲೂ 2 ಸ್ಟೇಟ್ಮೆಂಟ್ಸ್ ಇದೆ ಅಂದ್ಬಿಟ್ಟು ನಾವು ಪಟ್ ಅಂತ ಹಾಕ್ಬಿಟ್ಟು OMS ಬಬಲ್ ಹೊಡ್ಬಿಡ್ತೀರಿ. ಆಚೆಗೆ ಬಂದ್ಮೇಲೆ ಗೊತ್ತಾಗುತ್ತೆ ನಾವು ಕರೆಕ್ಟ್ ಆಗಿ ಓದ್ಬೇಕಾಗಿತ್ತು ಕ್ವಶನ್ ಅಂದ್ಬಿಟ್ಟು. ಇವನ್ ಕ್ವಶನ್ ಓದೋದು ಕೂಡ ಇಂಪಾರ್ಟೆಂಟ್. ಅಟ್ ಈಸ್ ಆಲ್ಸೋ ಸ್ಕಿಲ್. ಅದನ್ನ ನಾವ್ ಏನ್ ಮಾಡ್ಬೇಕು, ಆನ್ಸರ್ ಬಂದಿದ್ದಕ್ಕೆ ಈ ಆಪ್ಷನ್, ಯಾಕಂದ್ರೆ ಸ್ಟೇಟ್ಮೆಂಟ್ ಇನ್ಕ್ಲೂಡ್ 2. ಸರ್ ಇದಾಗದೆ ಇದನ್ನ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡೋದು ಸರ್ ಅಂದ್ರೆ, ನೀವು ಟೆಸ್ಟ್ ಸೀರೀಸ್ ಬರೀತಾ ಹೋಗ್ಬೇಕಾಗುತ್ತೆ. ಇವನ್ ನಮ್ದು ಇವಾಗ PC ಕ್ರಾಶ್ ಕೋರ್ಸ್, PC ಟೆಸ್ಟ್ ಸೀರೀಸ್ ನಡೀತಿದೆ. ಬಟ್ ನೆಕ್ಸ್ಟ್ KS ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗ್ತಿದೆ. ಆ ಟೆಸ್ಟ್ ಸೀರೀಸ್ ಬರೋದು ನಿಮ್ಮನ್ನ ನೀವು ಎವಾಲ್ಯೂಯೇಷನ್ ಮಾಡಿದ್ರೆ ನೀವೇನ್ ಮಾಡ್ಬೋದು, ಇಂಥ ಕ್ವಶನ್ ಕೂಡ ಆನ್ಸರ್ ಮಾಡ್ಬೋದು. ನಾವೇನಾದ್ರೂ ಯಾವ್ದೋ ಒಂದು ಮೈಂಡ್ ಸೆಟ್ ಅಲ್ಲಿ ಹೊಟ್ಟೋಗ್ಬಿಡ್ತೀವಿ, ನಾನ್ ಬಿಡು ಎಲ್ಲಾ ಪೇಪರ್ ಎಲ್ಲ ಓದ್ತೀನಿ ಅಂತ. ಆಚೆಗೆ ಬಂದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ಅವಕಾಶ ಸಿಗೋದು ನೆಕ್ಸ್ಟ್ ವರ್ಷನೇ 2024 ಮೇ 23 ಮೇಗೆ ನಿಮ್ಗೆ ಅವಕಾಶ ಸಿಗೋದು. ಈ ವರ್ಷ ಯಾರ್ಯಾರು ಈ ಕ್ವಶನ್ಸ್ ಎಲ್ಲ ರಾಂಗ್ ಮಾಡಿರ್ತಾರೋ ಅವ್ರು 23 ಮೇ 2027 ಅವಕಾಶ ಸಿಗೋದು. ಬಟ್ ಅಲ್ಲಿವರೆಗೂ ನಾವು ಮತ್ತೆ ಮೈಂಡ್ ಸೆಟ್ ಉಳಿಸ್ಕೊಳ್ಳೋದು ಕಷ್ಟ ಅಲ್ವಾ. ಬಟ್ ಅದಕ್ಕೆ ನಾವೇನ್ ಮಾಡ್ಬೇಕು, ಆ 2 hours ನಾವು ಫುಲ್ ಫೋಕಸ್ಡ್ ಆಗಿ ನಾವು ಪ್ರತಿಯೊಂದು ಸ್ಟೇಟ್ಮೆಂಟ್ ಓದ್ಬೇಕು. ಇದು ಹಂಗೆ ಬರೋದಿಲ್ಲ, ಪ್ರಾಕ್ಟೀಸ್ ಮುಖಾಂತರ ಬರೋದು. ಪ್ರಾಕ್ಟೀಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್. ನಾವೇನ್ ಮಾಡ್ಬೇಕು, ಪ್ರತಿ ಸಂಡೇನು ಬರಿತಾ ಹೋಗ್ಬೇಕಾಗುತ್ತೆ ಟೆಸ್ಟ್ ಸೀರೀಸ್. ಇಂಥ ಕ್ವಶನ್ಸ್ ನಾವು ಕೊಡ್ತಾ ಹೋಗ್ತೀರಿ. ರೀಸೆಂಟ್ ಟ್ರೆಂಡ್ ಏನಿದೆ ಅದೇ ಕ್ವಶನ್ಸ್ ನಾವು ಹಾಕೋದು. ಅದನ್ನ ಅರ್ಥ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಕ್ವಶನ್ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದಕ್ಕಾಗಿ ಇಂಥ ಕ್ವಶನ್ಸ್ ಈ ಪೇಪರ್ಸ್ ಇಟ್ಕೊಂತ ಇರೋದು. ಓಕೆ, ಇದರಿಂದ ಬಹಳ ಕಲಿತೀರಿ. ನಾವ್ ಏನ್ ಮಾಡ್ತೀರಿ, ಕಷ್ಟ ಬಿಡಪ್ಪ UPSC ನ ಯಾರು ನೋಡ್ತಾರೆ ಅಂದ್ಬಿಟ್ಟು ಹಂಗ ಹಾಕೋಬಾರ್ದು. ಇಂಥದ್ರಲ್ಲಿ ಏನೋ ಕಲಿತಾ ಹೋಗ್ಬೇಕಾಗುತ್ತೆ. ನಾಟ್ ನಾಲೆಜ್ ಒಂದೇ ಅಲ್ಲ, ನಾಲೆಜ್ ಬಿಟ್ಟು ಯಾಕೆ ಇಂಥ ವರ್ಡ್ಸ್ ಕೊಟ್ಟವನ, ಏನಾದ್ರು ಟ್ರ್ಯಾಪ್ ವರ್ಡ್ಸ್ ಇಟ್ಟವನ ಇದರಲ್ಲಿ, ವಿತೌಟ್ ನಾಲೆಜ್ ಆನ್ಸರ್ ಮಾಡ್ಬೋದಾ, ಇಂಥದ್ದು ಕೂಡ ಕಲಿತಾ ಹೋಗ್ಬೇಕು. ನಾವ್ ಯಾವುದೇ ಎಷ್ಟೇ ಪ್ರಿಪೇರ್ ಆಗ್ರಿ, ನೀವು 40 ಕ್ವಶನ್ ಮೇಲೆ ಕಷ್ಟ ಏನೋ ಆನ್ಸರ್ ಮಾಡಕ್ ಔಟ್ ಆಫ್ 100. ಬಟ್ ನೀವು ಅದ್ರ ಮೇಲೆ ಆನ್ಸರ್ ಮಾಡ್ಬೇಕು ಅಂದ್ರೆ ವಿತ್ ಲಾಜಿಕ್, ವಿತ್ ಪ್ರೆಸೆನ್ಸ್ ಆಫ್ ಮೈಂಡ್, ಪಾಸಿಟಿವ್ ಮೈಂಡ್ ಸೆಟ್ ಇಂದಾನೆ ಆನ್ಸರ್ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಅದಕ್ಕೆ ತಿಳ್ಕೊಳ್ಳಿ ಅಂತ ನಾನು ಕ್ವಶನ್ಸ್ ಹಾಕ್ತಾ ಹೋಗಿದ್ದೀನಿ. ಓಕೆನಾ. ಇದೇ ರೀತಿಯಾದಂತ ಏನಾದ್ರು ಕ್ವಶನ್ಸ್ ಬೇಕು ಅಂದ್ರೆ ಸರ್ ಕಂಟಿನ್ಯೂ ಮಾಡಿ ಸರ್, ತುಂಬಾ ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ 2025 ತಗೊಂತೀನಿ, 2024 ಆ ರೀತಿಯಾಗಿ ತಗೊಂತೀನಿ. ಇನ್ನೊಂದು ಕ್ವಶನ್ ಇದೆ, 2 ಕ್ವಶನ್ಸ್ ಇದೆ, ನೋಡ್ತಾ ಹೋಗ್ರಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಕೊಟ್ಟವನೆ ಪಾರ್ಲಿಮೆಂಟ್ ಅಲ್ಲಿ ಅಂತ. ಓಕೆನಾ, ಸಂಸತ್ತಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇದು, ಸಂಸತ್ ರಿಲೇಟೆಡ್ ಒಂದು ಕ್ವಶನ್ ಅಂತ. ಸಂಸತ್ತಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸೆಷನ್ ಅಲ್ವಾ. 11 ಗಂಟೆಯಿಂದ ಸಮಥಿಂಗ್ ಸ್ಟಾರ್ಟ್ ಆಗುತ್ತೆ. 11 ಗಂಟೆಯಿಂದ 12 ಗಂಟೆಯಲ್ಲಿ ನಮ್ಗೆ ಗೊತ್ತಿರಬೇಕು ಕ್ವಶನ್ ಅವರ್ ಅಂತ ಡಿಸ್ಕಸ್ ಆಗುತ್ತೆ. ಕ್ವಶನ್ ಅವರ್ ಅಂತ ಇದೆ. ಈ ಕ್ವಶನ್ ಅವರ್ ಅಲ್ಲಿ ಅಂದ್ರೆ ನಾವು ಕ್ವಶನ್ಸ್ ಅವರ್ ಅಂದ್ರೆ ಯಾರೋ ಒಬ್ರು ಕ್ವಶನ್ಸ್ ಕೇಳ್ತಕ್ಕಂಥದ್ದು. ಯಾರು, ಪ್ರತಿ MP ಇರ್ತಾರಲ್ವಾ, ಪ್ರೈವೇಟ್ ಮೆಂಬರ್ ಮತ್ತೆ ಗೌರ್ಮೆಂಟ್ ಮೆಂಬರ್ ಅಂತ ಇರ್ತಾರೆ. ಪ್ರೈವೇಟ್ ಮೆಂಬರ್ ಅನ್ನೋರು ಮಿನಿಸ್ಟರ್ಗೆ ಕ್ವಶನ್ ಕೇಳ್ತಕ್ಕಂಥದ್ದು. ಅವ್ರು ಯಾವ್ದ್ರ ಮುಖಾಂತರ ಕ್ವಶನ್ ಕೇಳೋದ್ರೆ 3 ವೇ ಅಲ್ಲಿ ಕೇಳ್ಬೋದಂತೆ. ಏನು, ಸ್ಟೇರ್ಡ್ ಕ್ವಶನ್, ಅನ್ಸ್ಟೇರ್ಡ್ ಕ್ವಶನ್, ಶಾರ್ಟ್ ನೋಟಿಸ್ ಕ್ವಶನ್ ಅಂತೆಲ್ಲ ಬರ್ತವೆ. ಏನ್ ಸರ್ ಸ್ಟೇರ್ಡ್ ಅಂದ್ರೆ ಚುಕ್ಕೆ ಪ್ರಶ್ನೆಗಳು ಅಂತೆಲ್ಲ ಬರ್ತವೆ. ಇದು 3 ತರ ಸ್ಟೇಟ್ಮೆಂಟ್ಸ್ ಇವು. ಓಕೆನಾ. ಇದ್ರಲ್ಲಿ ನಾವು ಏನ್ ಗೊತ್ತಿರ್ಬೇಕು, ಸ್ಟೇರ್ಡ್ ಕ್ವಶನ್, ಅನ್ಸ್ಟೇರ್ಡ್ ಕ್ವಶನ್ ಅಂತೆಲ್ಲ ಗೊತ್ತಿರಬೇಕು. ನಿಮ್ಗೆ ಏನ್ ಡಿಫ್ರೆನ್ಸ್ ಗೊತ್ತಿರಬೇಕು. ಸ್ಟೇರ್ಡ್ ಬುಕ್ಸ್ ಅಲ್ಲಿ ಕೊಟ್ಟಿರ್ತಾರೆ, ಇದನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ರಿ. ಇವೆಲ್ಲ ಬಿಡ್ತೀರಿ ನಾವು. ಮೋಷನ್ಸ್ ಅಂತ ಬರ್ತವೆ, ಕಾನ್ಫಿಡೆನ್ಸ್ ಮೋಷನ್ಸ್, ಈ ಸ್ಟೇರ್ಡ್ ಕ್ವಶನ್ ಇವೆಲ್ಲ ಕೂಡ ನಾವು ಇಗ್ನೋರ್ ಮಾಡ್ತೀರಿ ಟಾಪಿಕ್ಸ್. ನಾವು ಬೇರೆ ಸಂಸತ್ ಎಲ್ಲಿಂದ 79ರಿಂದ 120, 22 ಸಂಸತ್ ಮುಗೀತು ಆರ್ಟಿಕಲ್ ಅಂತ ನಾವೇನ್ ಮಾಡ್ತೀರಿ, ಹಿಂಗೆ ಓದ್ತಾ ಹೋಗೋದು. 79 ಏನ್ ಹೇಳುತ್ತೆ,
80 ಹೇಳುತ್ತೆ, 81 ಹೇಳುತ್ತೆ ಅಂತ ಪಕ್ಕ ಹಾಕ್ತಿರಿ. ಬಟ್ ನಾವೇನ್ ಮಾಡ್ಬೇಕು, ಇಷ್ಟು ಕ್ವಶನ್ಸ್ ಕೂಡ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಚುಕ್ಕೆ ಪ್ರಶ್ನೆಗಳು ಅಂತೆಲ್ಲ ಬರ್ತವೆ. ಆ ಡಿಫ್ರೆನ್ಸ್ ಇಲ್ಲಿ ಹಾಕಿದೀನಿ ನೋಡ್ರಿ. ಏನೋ ಸ್ಟೇರ್ಡ್ ಕ್ವಶನ್ ಅಂತ ಹೇಳೋದನ್ನ ಓರಲ್ ಆನ್ಸರ್ ಅಂದ್ರೆ ಯಾವುದೇ ಒಂದು ಸ್ಟೇರ್ಡ್ ಕ್ವಶನ್ ಚುಕ್ಕೆ ಪ್ರಶ್ನೆನ ಕೇಳಿದ್ರೆ ಅದನ್ನ ಮಿನಿಸ್ಟ್ರು ಬಾಯಲ್ಲಿ ಓರಲ್ ಆಗಿ ಹೇಳ್ಬೋದು, ಅವಾಗ ಹೇಳ್ಬೋದು. ಮತ್ತೆ ಸಪ್ಲಿಮೆಂಟರಿ ಕ್ವಶನ್ ಅಂತ ಕೇಳ್ತಾ ಹೋಗ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಮಿನಿಸ್ಟರ್ಗೆ ಏನೋ ಒಂದು ಕ್ವಶನ್ ಕೇಳ್ತೀರಾ ನೀವು, ಯಾರು MP ಕೇಳ್ತಾ ಹೋಗ್ತಾರೆ, ಆಗ ಅವರು ಓರಲ್ ಆಗಿ ಆನ್ಸರ್ ಮಾಡಬಹುದು. ಸಪ್ಲಿಮೆಂಟರಿ ಕ್ವಶನ್ ಕೂಡ ಇದೆ, ಅಂದ್ರೆ ಅದಕ್ಕೆ ಓರಲ್ ಆನ್ಸರ್ ಕೊಟ್ಟಿರ್ತಾರಲ್ಲ ಆ ಕ್ವಶನ್ಗೆ ನಾವು ಸಪ್ಲಿಮೆಂಟರಿ ಅವ್ರೆ ಮತ್ತೆ ಇನ್ನೊಂದು ಕ್ವಶನ್ ಕೇಳ್ಬೋದು ಅಂತ ಮೀನಿಂಗ್ ಅಷ್ಟೇ. ಚುಕ್ಕೆ ಪ್ರಶ್ನೆ ಏನಾದ್ರು ನೀವು ಕೇಳಿದ್ರೆ ಅವರು ಮಾಮೂಲಿ ರಿಟರ್ನ್ ಆನ್ಸರ್ ಬೇಕಾಗಿಲ್ಲ, ಓರಲ್ ಆನ್ಸರ್ ಇರುತ್ತೆ. ಮತ್ತು ನೀವು ಸಪ್ಲಿಮೆಂಟರಿ ಮತ್ತೆ ಮುಂದೆ ಇನ್ನೊಂದು ಕ್ವಶನ್ ಕೂಡ ಕೇಳ್ಬೋದು, ಆ ರಿಲೇಟೆಡ್ ಕ್ವಶನ್ಸ್ ಅಂತ ಗೊತ್ತಿರ್ಲಿ. ಅನ್ಸ್ಟೇರ್ಡ್ ಕ್ವಶನ್ ಅಂತ ಬಂದಾಗ ನಿಮ್ಗೆ ಏನ್ ಗೊತ್ತಿರ್ಬೇಕು, ರಿಟರ್ನ್ ಆನ್ಸರೇ ಕೊಡ್ತಾರೆ, ಅಂದ್ರೆ ಓರಲ್ ಆನ್ಸರ್ ಇಲ್ಲಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ, ರಿಟರ್ನ್ ಆನ್ಸರ್ ಅಂತ ಗೊತ್ತಿರ್ಲಿ. ಆದಷ್ಟು ಮತ್ತೆ ನೋ ಸಪ್ಲಿಮೆಂಟರಿ ಕ್ವಶನ್, ಇವಿಷ್ಟು ಡೇಟಾ ಇಟ್ಕೊಂಡು ನಾವು ಆನ್ಸರ್ ಮಾಡ್ತೀವಿ ಚೆಕ್ ಮಾಡ್ರಿ. ಅನ್ಸ್ಟೇರ್ಡ್ ಕ್ವಶನ್ ಅಂತ ಬಂದಾಗ ರಿಟರ್ನ್ ಆನ್ಸರ್ ಬರಬೇಕು ಅಂತ ಇದೆ. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಓರಲ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನ್ ಮಾಡಿದ್ದಾರೆ ನೋಡ್ರಿ, ಎಕ್ಸಾಮಿನರ್ ಏನ್ ಮಾಡಿದ್ದಾರೆ, ಟ್ವಿಸ್ಟ್ ಮಾಡಿದ್ದಾರೆ ಅಷ್ಟೇ ಕ್ವಶನ್ಸ್, ಸ್ಟೇರ್ಡ್ ಅನ್ಸ್ಟೇರ್ಡ್. ನೀವೇನ್ ಮಾಡ್ಬೇಕು, ಇಂಥ ಕ್ವಶನ್ಸ್ ಇದ್ದಾಗೆಲ್ಲ ನಾವು ಬುಕ್ ಅಲ್ಲಿ ಓದಿರ್ತೀವಿ, ನಮ್ ಮೈಂಡ್ ಸೆಟ್ ಹೊಡಬೇಕು. ಏನು ಎಕ್ಸಾಮಿನರ್ ಏನ ಟ್ರಾಪ್ ಬಿಟ್ಟವನ, ಏನಾದ್ರು ಮಾಡೋರ, ಅಲ್ಲಿ ಕ್ವಶನ್ ನ ಉಲ್ಟಾ ಪಲ್ಟಾ ಮಾಡೋರ, ಇಲ್ಲಿ ಸ್ಟೇರ್ಡ್ ಕೊಟ್ಟವ್ರ, ಇಲ್ಲಿ ಅನ್ಸ್ಟೇರ್ಡ್ ಕೊಟ್ಟವ್ರೆ, ಏನಾದ್ರು ಉಲ್ಟಾ ಪಲ್ಟಾ ಮಾಡೋರ, ಇದನ್ನ ಓಡಿಸಬೇಕಾಗುತ್ತೆ. ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಸ್ ಇದೇ ತರ ಇರುತ್ತೆ, ಅಬ್ಸರ್ವ್ ಮಾಡಿ. ಆಲ್ಮೋಸ್ಟ್ 50% ಕ್ವಶನ್ಸ್ ಈ ತರ ಇರ್ತವೆ ಪೇಪರ್ಸ್ ಓದ್ತಾ ಹೋದ್ರೆ ನೀವು. ಏನು ಸ್ಟೇರ್ಡ್ ಕ್ವಶನ್ಸ್ ಅಂತ ಕೊಟ್ಟವನೆ, ಅಲ್ಲೇ ನಾವು ರಿಟರ್ನ್ ಆನ್ಸರ್. ಬಟ್ ಸ್ಟೇರ್ಡ್ ಕ್ವಶನ್ ಅಂದ್ರೆ ಏನಿದೆ, ಇಲ್ಲಿ ಓರಲ್ ಆನ್ಸರ್ ಅಂತ ಇದೆ ನೋಡ್ರಿ. ಇವೆರಡೂ ಇಂಟರ್ಚೇಂಜ್ ಮಾಡಿದ್ದಾರೆ. ಅಲ್ಲಿ 5th ಸ್ಕೆಡ್ಯೂಲ್ ಇಂಟರ್ಚೇಂಜ್ ಮಾಡಿದ್ರು ಓದ್ಸಿ ಕ್ವಶನ್ ಅಲ್ಲಿ, ಇಲ್ಲಿ ಇಂಟರ್ಚೇಂಜ್ ಮಾಡಿದ್ದಾರೆ. ಅಂದ್ರೆ ಎರಡು ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ನೋ ಸಪ್ಲಿಮೆಂಟರಿ ಕ್ವಶನ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ದ ಅನ್ಸ್ಟೇರ್ಡ್ ಕ್ವಶನ್. ಅನ್ಸ್ಟೇರ್ಡ್ ಕ್ವಶನ್ ಅಂದ್ರೆ ಸಪ್ಲಿಮೆಂಟರಿ ಕ್ವಶನ್ ಕೇಳಬಹುದು, ಯಾಕಂದ್ರೆ ರಿಟರ್ನ್ ಆನ್ಸರ್ ಇರುತ್ತೆ. ನೋ ಸಪ್ಲಿಮೆಂಟರಿ ಕ್ವಶನ್ ಕೇಳಕ್ ಆಗೋದಿಲ್ಲ, ಯಾಕಂದ್ರೆ ಅನ್ಸ್ಟೇರ್ಡ್ ಅಂದ್ರೆ ರಿಟರ್ನ್ ಆನ್ಸರ್ ಯಾವಾಗ ಕೊಡ್ತಾರೋ ಅದನ್ನ ಟೈಮ್ ತಗೊಂಡು ಕೊಟ್ಟಿರ್ತಾರೋ ಅವರು, ಮತ್ತೆ ನಾವು ಸಪ್ಲಿಮೆಂಟರಿ ಕ್ವಶನ್ ಅಲ್ಲಿ ಕೇಳಕ್ ಆಗೋದಿಲ್ಲ, ಅದು ಕರೆಕ್ಟ್ ಆಗುತ್ತೆ. ಅಂದ್ರೆ 3ನೇ ಕ್ವಶನ್ ರೈಟ್ ಆಗುತ್ತೆ. ಇಷ್ಟು ಓದಿ ನಾವು ಸುಮ್ಮನೆ ಆಗೋದಲ್ಲ, ಇಲ್ಲೂ ಕೂಡ ಅಬ್ಸರ್ವ್ ಮಾಡ್ಬೇಕು ಏನ್ ಕರೆಕ್ಟ್ ಆಗಿದೆ ಅಂದ್ಬಿಟ್ಟು. ದೇರ್ ಇಸ್ ನೋ ಸ್ಟೇಟ್ಮೆಂಟ್ ಕರೆಕ್ಟಾ, ಇಲ್ಲ ದೇರ್ ಇಸ್ ಓನ್ಲಿ ಒನ್ ಸ್ಟೇಟ್ಮೆಂಟ್ ಕರೆಕ್ಟಾ ಹಾಕ್ಬೋದು. ಮತ್ತೆ ಇವೆರಡು ಕೂಡ ನೋಡ್ಬೇಕಾಗುತ್ತೆ ನಾವು, ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟಾ, ಇಲ್ಲ ಮತ್ತೆ ದೇರ್ ಆರ್ ಟೂ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ದಟ್ ಆರ್ ಇನ್ಕ್ಲೂಡ್ 2. ಇಲ್ಲ 2 ಸ್ಟೇಟ್ಮೆಂಟ್ಸ್ ರಾಂಗ್ ಇದೆ ಅಂತ ಹೇಳ್ಬಿಡು, ಅಂದ್ರೆ ಆನ್ಸರ್ ರಾಂಗ್, ಅಂದ್ರೆ ಆನ್ಸರ್ ಸಿ. ಇಷ್ಟು ನೋಡ್ರಿ. ಇಲ್ಲಿ ನಾವೇನು ಈ ಕ್ವಶನ್ ಏನ್ ಅರ್ಥ ಮಾಡ್ಕೋಬೇಕು, ಈ ತರ ಇಂಟರ್ಚೇಂಜ್ ಕೂಡ ಆಗುತ್ತೆ ಕ್ವಶನ್ ಪೇಪರ್ ಅಲ್ಲಿ. ಅಂದ್ರೆ ಒಂದು ಟಾಪಿಕ್ ಇದೆ ಇನ್ನೊಂದು ಟಾಪಿಕ್ ಸ್ವಲ್ಪ ಇದು ಮಾಡ್ತಾರೆ, ಇನ್ನೊಂದು ಟಾಪಿಕ್ ಇಂದ ಇದು ಒಂದು ಟಾಪಿಕ್ ಇಂದ ಇನ್ನೊಂದು ಕೊಡ್ತಾರೆ. ಅದು ನಾಲೆಜ್ ಮುಖಾಂತರ ನೀವು ಗೆಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಒಂದ್ ವೇಳೆ ನಾಲೆಜ್ ಇಲ್ಲ ಅಂದ್ರೂ ಥಿಂಕ್ ಮಾಡ್ಬೇಕಾಗುತ್ತೆ ಎಕ್ಸಾಮ್ ಅಲ್ಲಿ. ಅದಾದ್ಮೇಲೆ ಕೂಡ ಇದನ್ನು ಕೂಡ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಇದನ್ನ ಅಬ್ಸರ್ವ್ ಮಾಡಿ ಹಾಕಿ ಇಮಿಡಿಯೇಟ್ ಆಗಿ ನೀವು ಬಬಲ್ ಮಾಡಿದಾಗ ನಿಮ್ ಕರ್ತವ್ಯ ಮುಗೀತು ಈ ಕ್ವಶನ್ ರಿಲೇಟೆಡ್. ಓಕೆನಾ. ಲಾಸ್ಟ್ ಕ್ವಶನ್ ಇದೆ. ಇವಿಷ್ಟು ಕೂಡ ನಾನು ಕಳೆದ ಬಾರಿ ಎಷ್ಟು 24th May ಎಕ್ಸಾಮ್ ನಡೆದ ಅದ್ರ ಮುಖಾಂತರ ತಗೊಂಡಿರತಕ್ಕಂಥದ್ದು. ನೀವು ಪೇಪರ್ ನೋಡ್ಬೋದು, ಸಿಗುತ್ತೆ ಪೇಪರ್ ಇದು. ಓಕೆನಾ. ಏನ್ ಮಾಡಿದಾರೆ ನೋಡ್ರಿ, ಇಲ್ಲಿ ಕಮಿಟಿ ಬಗ್ಗೆ ಕೇಳಿದಾರಂತೆ. ನಾವು ಪಾಠ ಮಾಡೋ ಕೂಡ ಎಲ್ಲಿ ಫೋಕಸ್ ಮಾಡ್ತೀವಿ ಗೊತ್ತಾ, ಫಿನಾನ್ಷಿಯಲ್ ಕಮಿಟೀಸ್ ಬಗ್ಗೆ ಫೋಕಸ್ ಮಾಡ್ತೀವಿ. ಎಲ್ಲರೂ ಕೂಡ ಅದ್ರ ಬಗ್ಗೆ ಓದ್ತೀರಿ. ಏನು 3 ಫಿನಾನ್ಷಿಯಲ್ ಕಮಿಟೀಸ್ ಬರ್ತವೆ ಸರ್ ಅಂತ. ಯಾವ್ದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂತ ಬರುತ್ತೆ, ಎಸ್ಟಿಮೇಟ್ಸ್ ಕಮಿಟಿ ಅಂತ ಬರುತ್ತೆ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತ ಬರುತ್ತೆ, ಫ್ರೆಂಡ್ ಅಂಡ್ ಫಿಲಾಸಫರ್ ಆಫ್ CAG ಅಂತೆಲ್ಲ ಬರುತ್ತೆ, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತ 3 ಕಮಿಟಿ ಬಗ್ಗೆ ಓದ್ತೀರಿ. ಆಮೇಲೆ ಇತ್ತೀಚೆಗೆ ಯಾವ್ದೋ ಪೇಪರ್ ಅಲ್ಲಿ ನೋಡಿದ್ದೆ ಸರ್, ಒಂದು ಲಾಸ್ಟ್ ಟೈಮ್ ಕೇಳಿದ್ದ 2020 ಎಥಿಕ್ಸ್ ಕಮಿಟಿ ಬಗ್ಗೆನೂ ಸ್ವಲ್ಪ ಫೋಕಸ್ ಮಾಡ್ತೀನಿ ನಾನು. ಆಮೇಲೆ ಇನ್ನೂ ಸ್ವಲ್ಪ ಫೋಕಸ್ ಅಂದ್ರೆ ಸಬಾರ್ಡಿನೇಟ್ ಲೆಜಿಸ್ಲೇಷನ್ ಕಮಿಟಿ ಅಂತ ಬರುತ್ತೆ ಸರ್. ಆದ್ರೂ ಅಂದ್ರೆ 4ರಿಂದ 5 ಕಮಿಟಿ ಮಾತ್ರ ನಾವು ಫೋಕಸ್ ಮಾಡ್ತೀವಿ ಎಕ್ಸಾಮ್ ಅಲ್ಲಿ. ಬಟ್ ಅವ್ರ ಕ್ವಶನ್ ನೋಡ್ರಿ ಯಾವ್ದು ಕೇಳಿದಾರೆ ಅಂತ. ಏನು ಸ್ಕೆಡ್ಯೂಲ್ ಟ್ರೈಬ್ಸ್ ಮತ್ತು ಸ್ಕೆಡ್ಯೂಲ್ ಕ್ಯಾಸ್ಟ್ ಕಮಿಟೀಸ್ ಕೇಳೋರಂತೆ. ಯಾಕೆ ಸರ್ ಇವೆಲ್ಲ ಕೇಳಿದ್ರು, ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು, ಸ್ಕೆಡ್ಯೂಲ್ ಕ್ಯಾಸ್ಟ್ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು, ಅದು ಅಬ್ಸರ್ವ್ ಮಾಡಿ ಏನು ಅಂತ ನೀವು ಕಮೆಂಟ್ ಸೆಕ್ಷನ್ ಹಾಕ್ಬೇಕು. ಇದು ಕೂಡ ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು ಲಾಸ್ಟ್ ತಿಂಗಳಲ್ಲಿ. ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ, ಕಮಿಟೀಸ್ ಬಗ್ಗೆ ಕೇಳಿದ್ದಾರೆ. ಆಮೇಲೆ ನಮ್ಗೆ ಏನ್ ಬಟ್ ಸರ್ ಈ ನಾಲೆಜ್ ಇಟ್ಕೊಂಡು ಆನ್ಸರ್ ಮಾಡಬಹುದು ಅಂದ್ರೆ ಅಬ್ಸರ್ವ್ ಮಾಡಬಹುದು ನೋಡ್ರಿ. ಇಲ್ಲಿ ನಾವು ಫಿನಾನ್ಷಿಯಲ್ ಕಮಿಟೀಸ್ ಬಗ್ಗೆ ನಾನು ಪಾಠ ಮಾಡೋಗೂ ಕೂಡ ಹೇಳಿದೀನಿ ಮೊನ್ನೆ PC ಕ್ರಾಶ್ ಕೋರ್ಸ್ ಅಲ್ಲಿ. ಫಿನಾನ್ಷಿಯಲ್ ಕಮಿಟೀಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಮಿನಿಸ್ಟರ್ ಅನ್ನೋರು ಇರೋದಿಲ್ಲ ಕಮಿಟಿಯಲ್ಲಿ ಅಂತ. ಆ ನಾಲೆಜ್ ಇಟ್ಕೊಂಡೆ ನಾನು ಎಲ್ಲೂ ಹೇಳಿದ್ದೆ, ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಕಮಿಟೀಸ್ ಅಲ್ಲಿ ಮಿನಿಸ್ಟರ್ ಅನ್ನೋದು ಬರೋದೇ ಇಲ್ಲ ಅಂತ ಹೇಳಿದ್ದೆ. ಆ ನಾಲೆಜ್ ಇಟ್ಕೊಂಡೆ ನಾವ್ ಏನ್ ಮಾಡ್ಬೇಕು, ನೋ ಮಿನಿಸ್ಟರ್ ಎಕ್ಸೆಪ್ಟ್ ಫಾರ್ ದ ಯೂನಿಯನ್ ಮಿನಿಸ್ಟರ್ ಆಫ್ ದ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಆಫ್ ಎಲಿಜಿಬಲ್ ಫಾರ್ ದ ಎಕ್ಸೆಪ್ಟ್ ಅಂತ ಕೊಟ್ಟವನೆ. ಅಂದ್ರೆ ಯಾವ ಮಿನಿಸ್ಟರ್ ಇರಬಾರ್ದು ಎಕ್ಸೆಪ್ಟ್ ಯೂನಿಯನ್ ಮಿನಿಸ್ಟರ್ ಅಂತೆ, ಅವರು ಕೂಡ ಇರಬಾರ್ದು. ಮಿನಿಸ್ಟರ್ ಅನ್ನೋರೇ ಆಲ್ಮೋಸ್ಟ್ ಬರಬಾರ್ದು ಮೋಸ್ಟ್ ಆಫ್ ದ ಕಮಿಟಿ. ಆ ನಾಲೆಜ್ ಇಟ್ಕೊಂಡು ನಾವು ಓದಿರತಕ್ಕಂಥ ಇಷ್ಟೇ ಓದಕ್ಕಾಗೋದು. ಆಲ್ಮೋಸ್ಟ್ ತುಂಬಾ ಇದಾವೆ ಕಮಿಟೀಸ್, ನೀವು ಓದ್ಬೋದು. ಪಾರ್ಲಿಮೆಂಟರಿ ಕಮಿಟೀಸ್ ಅಂತ ತುಂಬಾ ಬರ್ತದೆ. ಬಟ್ ಅದ್ರಲ್ಲಿ ನಾವು ಏನ್ ಮಾಡೋದು, ಅದ್ರಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಬರುತ್ತೆ, ಅಡಾಕ್ ಕಮಿಟಿ ಅಂದ್ರೆ ಟೆಂಪರರಿ ಪರ್ಮನೆಂಟ್ ಕಮಿಟೀಸ್ ಅಂತೆಲ್ಲ ಬರ್ತವೆ. ಅದ್ರಲ್ಲಿ ನಾವ್ ಏನ್ ಮಾಡ್ಬೋದು, ಇಷ್ಟು ಮೇಜರ್ ಕಮಿಟಿ ಓದಿರ್ತಾರಲ್ಲ ಅದ್ರ ಮುಖಾಂತರ ನಾವೇನ್ ಮಾಡ್ಬೋದು, ಇದನ್ನ ಕ್ಯಾನ್ಸಲ್ ಮಾಡ್ಬೋದು. ಯಾಕಂದ್ರೆ ಎಕ್ಸೆಪ್ಟ್ ಅಂತ ಅಂದ್ರೆ ಯೂನಿಯನ್ ಮಿನಿಸ್ಟರ್ ಇರಬೇಕು ಅಂತ ಕೊಟ್ಟವನು ಇಲ್ಲಿ, ಅಂದ್ರೆ ಇರಬಾರ್ದು ಅಂತ ನಮ್ಗೆ ಗೊತ್ತಿರೋ ಪ್ರಕಾರ. ಅದಾದ್ಮೇಲೆ ನಾನು ಫಿನಾನ್ಷಿಯಲ್ ಕಮಿಟೀಸ್ ಕೂಡ ಹೇಳ್ತಿದ್ದೆ. ಎಲ್ಲಿ ಲೋಕಸಭಾ ಮತ್ತೆ ಮೆಂಬರ್ಸ್ ಮತ್ತೆ ರಾಜ್ಯಸಭಾ ಮೆಂಬರ್ಸ್ ಬರ್ತಾರೋ ಆಲ್ಮೋಸ್ಟ್ ಅವ್ರನ್ನ ಏನು ಅಪಾಯಿಂಟ್ ಮಾಡತಕ್ಕಂಥದ್ದು ಯಾರಂದ್ರೆ ಸ್ಪೀಕರ್ ಆಫ್ ದ ಲೋಕಸಭಾ, ಯಾರು ಓಂ ಬಿರ್ಲಾ ಅವ್ರು ಇದ್ರಲ್ವಾ, ಅವರು ಇದ್ ಮಾಡ್ತಾರೆ ಅಂತ ಹೇಳಿದ್ದೆ ನಾನು ಪಾಠ ಮಾಡುವಾಗ. ಎಲ್ಲಿ ಫಿನಾನ್ಷಿಯಲ್ ಕಮಿಟಿಯಲ್ಲಿ 3 ಕಮಿಟಿ ಮಾಡುವಾಗ ನಾನು PC ಕ್ರಾಶ್ ಕೋರ್ಸ್ ಅಲ್ಲಿ ಹೇಳಿದೀನಿ. ಅದ್ರ ಪ್ರಕಾರ ನೀವೇನ್ ಅಬ್ಸರ್ವ್ ಮಾಡಬೇಕು, ಆಲ್ದೋ ದ ಮೆಂಬರ್ಸ್ ಆಫ್ ದಿಸ್ ಕಮಿಟಿ ಕೊಟ್ಟವನು ಇಬ್ರು ಕೂಡ ಇರ್ತಾರೆ, ಬೋತ್ ಹೌಸಸ್ ಆಫ್ ದ ಪಾರ್ಲಿಮೆಂಟ್ ಇರ್ತಾರೆ. ಚೇರ್ಪರ್ಸನ್ ಆಫ್ ದ ಕಮಿಟಿ ಇಸ್ ಅಪಾಯಿಂಟೆಡ್ ಬೈ ದ ಚೇರ್ಮನ್ ಆಫ್ ರಾಜ್ಯಸಭಾ ಅಂತೆ. ಯಾರು YP ವೀಸ್ ಪ್ರೆಸಿಡೆಂಟ್, ಯಾರು VP
ವೈಸ್ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ ಅಂತ ಕೊಟ್ಟವ್ರಂತೆ. ವೈಸ್ ಪ್ರೆಸಿಡೆಂಟ್ ಇಲ್ಲ, ಅವರೆಲ್ಲ ಅಪಾಯಿಂಟ್ ಮಾಡೋದು. ಆಲ್ಮೋಸ್ಟ್ ಎಲ್ಲಾ ಕಡೆ ಸ್ಪೀಕರ್ ಮತ್ತು ವೈಸ್ ಪ್ರೆಸಿಡೆಂಟ್ ಇಬ್ರು ಇದ್ದಾಗ ಸ್ಪೀಕರ್ ಆಲ್ಮೋಸ್ಟ್ ಪವರ್ ಕೊಡ್ತಾರೆ. ಮನಿ ಬಿಲ್ ಎಲ್ಲ ಬರೋವಾಗ ಹೇಳ್ತಿದ್ದೆ ನಾನು. ಅದ್ರ ಪ್ರಕಾರ ಏನ್ ಮಾಡ್ಬೋದು, ಇಲ್ಲೂ ನೋಡ್ರಿ ಅವ್ರು ಏನ್ ಮಾಡಿಲ್ಲ, ಎಕ್ಸಾಮಿನರ್ ಸ್ಪೀಕರ್ ಆಫ್ ದ ಲೋಕಸಭಾ ಕೊಡೋ ಬದಲು ಚೇರ್ಮನ್ ಆಫ್ ದ ರಾಜ್ಯಸಭಾ ಕೊಟ್ಟವ್ರೆ. ಸ್ವಲ್ಪ ಇಂಟರ್ಚೇಂಜ್ ಮಾಡ್ತಾರೆ. ದೇ ವಿಲ್, ಅವ್ರು ಯಾವತ್ತೂ ಕೂಡ ರಿಸ್ಕ್ ತಗೊಳೋದಿಲ್ಲ ಏನ್ ಕ್ವಶನ್ ಪೇಪರ್ ಇದು ಮಾಡೋ ಜಾಸ್ತಿ. ಬಟ್ ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಇಂಥ ಕೀವರ್ಡ್ಸ್ ನ ನೀವು ಅಂಡರ್ಲೈನ್ ಮಾಡಿ ಎಕ್ಸಾಮ್ ಥಿಂಕ್ ಮಾಡ್ಬೇಕಾಗುತ್ತೆ. ಚೇರ್ಮನ್ ಸ್ಪೀಕರ್ ಅಂತ ಥಿಂಕ್ ಮಾಡ್ಬೇಕಾಗುತ್ತೆ. ಓಕೆ, ಅಂದುಕೊಂಡ್ರೆ ಇದು ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗುತ್ತೆ. ಮತ್ತೆ ಇನ್ನೊಂದು, ನೀನು ಈ ಫೈನಾನ್ಷಿಯಲ್ ಕಮಿಟೀಸ್ ನೋಡ್ರಿ, ನಾನು ಇದ್ರ ಮುಖಾಂತರ ಆನ್ಸರ್ ಮಾಡ್ತಾ ಹೋಗ್ತಿರೋದು. ನಾನು ಈ ಕಮಿಟಿ ಯಾಕಂದ್ರೆ ಓದಕ್ ಆಗೋದಿಲ್ಲ, ನೆಕ್ಸ್ಟ್ ವರ್ಷ ಇನ್ನೊಂದು ಕಮಿಟಿ ಕೇಳ್ಬೋದು ಅವನು. ಬಟ್ ನಾವು ಇರ್ತಕ್ಕಂಥ ನಾಲೆಜ್ ಅಲ್ಲಿ ಯಾವ ರೀತಿಯಾಗಿ ಆನ್ಸರ್ ಮಾಡ್ಬೋದು ಅಂತ, ಇದನ್ನ ನಾವು ಬೇಕಾದ್ರೆ ನಾವು PCL ಓದಿದ್ರೆ, UPSC ಓದಿರ್ತೀರಾ ನೀವು, KS ಎಕ್ಸಾಮ್ ಓದಿರಾ, ಫೈನಾನ್ಷಿಯಲ್ ಕಮಿಟೀಸ್ ಬಗ್ಗೆ ಓದ್ತಿರ್ತೀರಾ ನೀವು. ಬಟ್ ಅದ್ರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಇನ್ನು ಲೋಕಸಭಾ ಮತ್ತೆ ರಾಜ್ಯಸಭಾ ಬಂದಾಗ ಮೆಂಬರ್ಸ್ ಆಫ್ ದ ಲೋಕಸಭಾ ಜಾಸ್ತಿ ಇರ್ತಾರೆ. ಯಾಕಂದ್ರೆ ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡ್ಬೋದು, ಏನೋ 543 ಮೆಂಬರ್ಸ್ ಇರ್ತಾರೆ, ಇಲ್ಲಿ 245 ಮೆಂಬರ್ಸ್. ಅಂದ್ರೆ ಯಾವ್ದೇ ಒಂದು ಕಮಿಟಿ ಮಾಡ್ಬೇಕಂದ್ರೆ ಇದ್ರೆ ಜಾಸ್ತಿ ತಗೊಂತಾರೆ ಮೆಂಬರ್ಸ್. ಬಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ 20 ಮೆಂಬರ್ಸ್ ಆರ್ ಎಲೆಕ್ಟೆಡ್ ಫ್ರಮ್ ದ ರಾಜ್ಯಸಭಾ. 20 ಜನ ರಾಜ್ಯಸಭಾ ಅಂದ್ರೆ ಮೇಲಿನ ಮಂದಿಯಲ್ಲಿ ಆಯ್ಕೆ ಮಾಡಿದಾರಂತೆ. ಇನ್ನು 10 ಜನ ಎಲ್ಲಿ ಲೋಕಸಭಾದಲ್ಲಿ ಆಯ್ಕೆ ಮಾಡಿದಾರೆ ಅಂತ ಕೊಟ್ಟ. ಉಲ್ಟಾ ಕೊಟ್ಟವನ ಅಷ್ಟೇ, ಏನ್ ಮಾಡಿಲ್ಲ. 20 ಫ್ರಮ್ ದ ಲೋಕಸಭಾ, 10 ಫ್ರಮ್ ರಾಜ್ಯಸಭಾ. ಇದು ಉಲ್ಟಾ ಮಾಡಿದ್ದಾರೆ. ಆಲ್ಮೋಸ್ಟ್ ಪೇಪರ್ ಎಲ್ಲ ಹಿಂಗೆ ಬರ್ತಿದೆ. ಉಲ್ಟಾ ಮಾಡೋದಷ್ಟೇ ಕೆಲಸ ಅವ್ರದ್ದು. ಅಂದ್ರೆ ಈ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಏನ್ ಮಾಡ್ಬೇಕು, ಮೆಂಬರ್ಸ್ ಆರ್ ಎಲೆಕ್ಟೆಡ್ ಫ್ರಮ್ ದ ಫಿಕ್ಸ್ಡ್ ಟರ್ಮ್ ಆಫ್ 2 years. ನಾನು ಈ ಫೈನಾನ್ಷಿಯಲ್ ಕಮಿಟಿ ಎಲ್ಲ ಹೇಳ್ತಿದ್ದೆ, ಆಲ್ಮೋಸ್ಟ್ 1 year ಮಾತ್ರ ಇರುತ್ತೆ ಇದು ಅಂದ್ಬಿಟ್ಟು. ಎಲ್ಲ ನೋಡ್ರಿ, ಇದು ಕೂಡ 1 year ಇದೆ. ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ, 2 ಇರೋದನ್ನ 1 ಚೇಂಜ್ ಮಾಡಿದ್ದಾರೆ ಅಷ್ಟೇ. ಅಂದ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಪಾಸಿಟಿವ್ ಎಕ್ಸಾಮಿನರ್ ಪೇಪರ್ ಮಾಡುವಾಗ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ತಗೊಂತಾರೆ, ಎಲ್ಲಿ ನಾನು ಚೇಂಜ್ ಮಾಡಿದ್ರೆ ಈ ಸ್ಟೇಟ್ಮೆಂಟ್ ನೆಗೆಟಿವ್ ಆಗುತ್ತೆ, ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಅಂತ ಕೀವರ್ಡ್ಸ್ ನ ಅಬ್ಸರ್ವ್ ಮಾಡಿ ಸಿಂಪಲ್ ಆಗಿ ಚೇಂಜ್ ಮಾಡ್ಬಿಡ್ತಾರೆ ಅಷ್ಟೇ. ನಾವು ಎಕ್ಸಾಮ್ ಹೋದಾಗ ನಾಲೆಜ್ ಇದ್ರೆ ನಾವು ಆನ್ಸರ್ ಮಾಡ್ಬೇಕಾಗುತ್ತೆ. ಒಂದ್ ವೇಳೆ ಇಂಥ ಕ್ವಶನ್ಸ್ ಕೇಳ್ಬಿಡ್ತಾರೆ ಕಮಿಟೀಸ್, ಎಲ್ಲಾ ಕಮಿಟೀಸ್ ನ ಓದಕ್ಕಾಗೋದಿಲ್ಲ, ನಾನು ಹೇಳ್ತಾ ಇದ್ದೀನಲ್ವಾ. ಬಟ್ ನಮ್ಗೆ ಗೊತ್ತಿರೋ ಪ್ರಕಾರ ಕಮಿಟೀಸ್ ನ ಇಟ್ಕೊಂಡು ಒಂದು ಬೇಸಿಕ್ ನಾಲೆಜ್ ಇಟ್ಕೊಂಡು ಅಪ್ಲೈಡ್ ಮಾಡ್ಬೇಕಾಗುತ್ತೆ, ಲಾಜಿಕ್ ಮೇಲೆ ಆನ್ಸರ್ ಮಾಡ್ಬೇಕಾಗುತ್ತೆ. ಮೋಸ್ಟ್ ಆಫ್ ದ ಕ್ವಶನ್ಸ್ ಇದ್ರ ಮೇಲೆ ಆನ್ಸರ್ ಮಾಡಕ್ಕಾಗೋದು. ಈ ಪೇಪರ್ಸ್ ಇಂಥ ಕ್ವಶನ್ ಬಿಡಿಸಿದಾಗ, ಇವನ್ KS ಪೇಪರ್ ನಾನು ಬಿಡಿಸ್ತೀನಿ, KS 2024 ಪೇಪರ್ ಕೂಡ ಬಿಡಿಸ್ತೀನಿ ನಾನು. ಓಕೆನಾ. ಆ 2 ಪೇಪರ್ ಇದಾವಲ್ಲ, 2 ಪೇಪರ್ ನ ಬಿಡಿಸ್ತೀನಿ. ಅಲ್ಲಿ ಅಬ್ಸರ್ವ್ ಮಾಡ್ರಿ, ನಾವೆಲ್ಲಾ ಟೈಮಲ್ಲೂ ನಮ್ಮ ನಾಲೆಜ್, ನಾವು ಬುಕ್ ಇಷ್ಟಪ್ಪ ಇರುತ್ತೆ, ಬುಕ್ ನ ಓದಿ ನಾವು ಎಲ್ಲ ಆನ್ಸರ್ ಮಾಡಕ್ಕಾಗೋದಿಲ್ಲ. ನಾವು ಆ ಬೇಸಿಕ್ ನಾಲೆಜ್ ನ ರಿವಿಷನ್ ಮಾಡಿ ಒಂದು 4 to 5 ಟೈಮ್ಸ್ ರಿವಿಷನ್ ಮಾಡಿ, ಮತ್ತೆ ಆಮೇಲೆ ಟೆಸ್ಟ್ ಸೀರೀಸ್ ನ ಬರೆದ್ಮೇಲೆ ಒಂದಷ್ಟು ನಾಲೆಜ್ ನಿಮ್ಮ ಮೈಂಡ್ ಅಲ್ಲಿ ಸಬ್ ಕಾನ್ಶಿಯಸ್ ಅಲ್ಲಿ ಹೋಗಿರುತ್ತಲ್ಲ, ಆ ನಾಲೆಜ್ ನ ಇಟ್ಕೊಂಡು ನಾವು ಆನ್ಸರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಒಂದು 5 to 6 ಟೈಮ್ ರಿವಿಷನ್ ಆಗಿರ್ಲೇಬೇಕು. ಇಷ್ಟು ನಾಲೆಜ್ ಅಪ್ಲೈ ಮಾಡಿ ನಾವ್ ಈ ತರ ಮಾಡ್ಬೇಕು. ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು, 6 months ಬಿಫೋರ್ ನಾವು ಓದ್ಲೇಬೇಕಾಗುತ್ತೆ ಯಾವ್ದೇ ಎಕ್ಸಾಮ್ಗೆ. ಸರ್ ನೋಟಿಫಿಕೇಶನ್ ಆಗ್ಲಿ ಸರ್, ನಾನು ಆಮೇಲೆ ಓದ್ತೀನಿ, ಖಂಡಿತ ಆಗೋದಿಲ್ಲ. ನೋಟಿಫಿಕೇಶನ್ ಆದ್ಮೇಲೆ ಓದಿರೋರಿಗೆ ಸೆಲೆಕ್ಟ್ ಆಗ್ತಾರೆ, ನೀವು ಆಗೋದಿಲ್ಲ. 6 months ಬಿಫೋರ್ ನೀವು ಒಂದ್ಸರಿ ಪಾಠ ಕೇಳಿರ್ಬೇಕು, ಕಂಪ್ಲೀಟ್ ನಾಲೆಜ್ ತಿಳ್ಕೋಬೇಕು. ಆ ನಾಲೆಜ್ ನ ನಾವೇನ್ ಮಾಡ್ಬೇಕು, ಒಂದು 4 to 5 ಟೈಮ್ಸ್ ರಿವಿಷನ್ ಮಾಡ್ಬೇಕು. 4 to 5 ಟೈಮ್ಸ್ ರಿವಿಷನ್ ಮಾಡಿ ಪ್ರತಿ ಸಂಡೇನ ಎಕ್ಸಾಮ್ ಬರೀಬೇಕು. ಎಕ್ಸಾಮ್ ಬರೆದು ನಮ್ಮನ್ನ ನಾವ್ ಎಲ್ಲಿದ್ದೀರಿ, ನಾವ್ ಇನ್ನ ಏನ್ ಸ್ಟ್ರಾಟಜಿ ಮಾಡ್ಬೇಕು ಅಲ್ಲಿ ಗೆಲ್ಬೇಕು ಅಂದ್ರೆ ಅಂತ ಹೇಳ್ಬಿಟ್ಟು ನೀವು ಸ್ಟ್ರಾಟಜಿ ಮಾಡಿ, ನೀವು ಈ ತರ ಇದಾದಾಗ ನೋಟಿಫಿಕೇಶನ್ ಆದ್ಮೇಲೆ ಇಷ್ಟು ಕರ್ತವ್ಯ ನೀವು ಮಾಡಿದ್ರೆ, ಆ ಕೋರ್ಸ್ ಸಬ್ಜೆಕ್ಟ್ಸ್ ಹಿಸ್ಟ್ರಿ, ಪೊಲಿಟಿ, ಎಕನಾಮಿ, ಜಿಯೋಗ್ರಫಿ ಎಲ್ಲ ಮುಗಿಸಿದ್ರೆ, ಆ ನೋಟಿಫಿಕೇಶನ್ ಆದ್ಮೇಲೆ ನೀವು ಕರೆಂಟ್ ಅಫೇರ್ಸ್ ನ ವ್ಯಾಲ್ಯೂಯೇಷನ್ ಆಗಿ ಇಟ್ಕೊಂಡು ನೀವೇನ್ ಮಾಡ್ಬೋದು, ಇಂಥ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ಬೋದು. ಈ ಕ್ವಶನ್ಸ್ ಎಲ್ಲ ಆಲ್ಮೋಸ್ಟ್ ಒಂದು 6 months ಪ್ರಿಪರೇಷನ್ ಬೇಕೇ ಬೇಕಾಗುತ್ತೆ. ಭಯ ಬೀಳ್ಬೇಡಿ ಕ್ವಶನ್ ಯಾವ ರೀತಿ ಇರ್ತದೆ. ನಾನೇನ್ ಹೇಳ್ತೀನಿ, ಈ ಲಾಜಿಕ್ ನ ಅರ್ಥ ಮಾಡ್ಕೊಳ್ಳಿ. ನೀವು ಮುಂದೆ ಪ್ರಿಪರೇಷನ್ ಹೊಸೊಬ್ರು ಬರ್ತಿರ್ತಿರಲ್ವಾ, ನೀವ್ ಯಾವ ರೀತಿಯಾಗಿ ಕ್ವಶನ್ಸ್ ನ ಅರ್ಥ ಮಾಡ್ಕೋಬೇಕು ಅಂತ ನಾನೊಂದು ಗೈಡೆನ್ಸ್, ಒಂದು 5 ಕ್ವಶನ್ಸ್ ತಗೊಂಡು, ರೀಸೆಂಟ್ ಎಕ್ಸಾಮ್ ಆಲ್ಮೋಸ್ಟ್ 1 ತಿಂಗಳಾಗಿದೆ ಅಷ್ಟೇ ಎಕ್ಸಾಮ್ ನಡೆದು, ಆ ಪೇಪರ್ ನಾನು ಬಿಡಿಸ್ತಾ ಹೋಗ್ತಾ ಇದೀನಿ. ಇದು ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಇಲ್ಲೇನಾಗುತ್ತೆ, 4 ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ ಇಲ್ಲಿ. ನೋಡ್ರಿ, ದೇರ್ ಇಸ್ ನೋ ಸ್ಟೇಟ್ಮೆಂಟ್, ಯಾವ್ದೇ ಆನ್ಸರ್ ಆಗಿರುತ್ತೆ. ದೇರ್ ಇಸ್ ನೋ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ. ನಾವೇನಾದ್ರು ನಾಲೆಜ್ ಇಲ್ದಿರಾ, ನಾವೇನಾದ್ರು ಆನ್ಸರ್ ಮಾಡಕ್ಕೋ 4 ಸ್ಟೇಟ್ಮೆಂಟ್ ಹೊಡಿತೀರಾ, ನಾವು ಹೊಡಿಯಕ್ ಆಗೋದಿಲ್ಲ. ಬಟ್ ಇದು ನಾಲೆಜ್ ಇಂದನ, ಬಟ್ ಪ್ರೀವಿಯಸ್ ನಾಲೆಜ್ ಇಂದ ಆನ್ಸರ್ ಮಾಡ್ತಾ ಹೋಗಿದೀನಿ. ಇಷ್ಟು ಕ್ವಶನ್ಸ್ ನ ಒಂದು 5 ಕ್ವಶನ್ ತಗೊಂಡೆ ನಾನು. ಆಲ್ಮೋಸ್ಟ್ ಪೊಲಿಟಿ ಕ್ವಶನ್ಸ್. ಈ ಸತಿ ಏನ್ ಮಾಡಿದ್ದಾರೆ, UPSC ಡಿಫ್ರೆಂಟ್ ಸ್ಟ್ರಾಟಜಿ ಮಾಡಿದ್ದಾರೆ. ಡಿಫ್ರೆಂಟ್ ಪ್ರತಿ ಸತಿ ಏನ್ ಮಾಡ್ತೀನಿ, ಈಗ ಆರ್ಟಿಕಲ್ 13 ಕ್ವಶನ್ ನೋಡಿದ್ರಲ್ವಾ, ಅದು ಆರ್ಟಿಕಲ್ 13 ಲಾ ಪ್ರಕಾರ ಏನು ಅಂತ ಕ್ವಶನ್ ಕೇಳ್ತಿದ್ರು ಪ್ರತಿ ವರ್ಷ, ಆಲ್ಮೋಸ್ಟ್ ಕೇಳಿದ್ರೆ. ಬಟ್ ಈ ವರ್ಷ ಏನ್ ಮಾಡಿದ್ದಾರೆ, ಆರ್ಟಿಕಲ್ 13 2025 ಕ್ವಶನ್ ಬಂದಿತ್ತು. ನಾನು ನಾಳೆ ದೇವತನ ತೋರಿಸ್ತೀನಿ ಕ್ವಶನ್ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು. ಮೊದ್ಲು ಆ ರೀತಿ ಕೇಳ್ತಿದ್ರು. ಬಟ್ ಇತ್ತೀಚೆಗೆ ಏನ್ ಮಾಡ್ತಾರೆ, ಕಾಂಪಿಟೇಷನ್ ಪ್ರತಿಯೊಬ್ಬರ ಕೈ ನಾಲೆಜ್ ಬರ್ತಿದೆ. ನಾಲೆಜ್ ಅನ್ನು ಡೆಮೋಕ್ರಟೈಸ್ ಆಗ್ತಿದೆ. ಯೂಟ್ಯೂಬ್ ತೆಗೆದ್ರೆ ಪ್ರತಿಯೊಂದು ನಾಲೆಜ್ ಸಿಗ್ತಿದೆಯಲ್ವಾ, ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಇನ್ ಸ್ವಲ್ಪ ಡೀಪ್ ಹೋಗ್ತಿದ್ದಾರೆ. ನಾವೇನ್ ಮಾಡ್ಬೇಕು, ಪೇಪರ್ ನ ಡೀಪ್ ಆಗಿ ಓದ್ಬೇಕು, ಮತ್ತು ಕಾನ್ಸ್ಟಿಟ್ಯೂಷನ್ ಹಿಡ್ಕೋಬೇಕಾಗುತ್ತೆ. ನಾಟ್ ಬುಕ್ಸ್ ನ ಜೊತೆಗೆ ನಾವು ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡು ಆ ಕಾನ್ಸ್ಟಿಟ್ಯೂಷನ್ ಪ್ರತಿ ಪದನೂ ಕೂಡ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇವನ್ ನನ್ನ PC ಕ್ರಾಶ್ ಕೋರ್ಸ್ ಅಲ್ಲಿ ಕೂಡ ಅದ್ರ ಬಗ್ಗೆನೇ ಓದ್ಕೊಟ್ಟೆ. ಜಾಸ್ತಿ ನೀವು ಕಾನ್ಸ್ಟಿಟ್ಯೂಷನ್ ಓದ್ತಾ ಹೋಗ್ರಿ. ಜೊತೆಗೆ ನೀವೇನ್ ಮಾಡ್ಬೇಕು, ಆ ಬುಕ್ಸ್ ಅಲ್ಲಿ ಇರ್ತಕ್ಕಂಥದ್ದು ವ್ಯಾಲ್ಯೂಯೇಷನ್ ಮಾಡ್ತಾ ಹೋಗ್ಬೇಕಂತ ಹೇಳಿದೀನಿ. ಈ ರೀತಿಯಾದಂತ ಕೋರ್ಸ್ ಆಗಿರ್ಬೋದು, ಟೆಸ್ಟ್ ಸೀರೀಸ್ ಆಗಿರ್ಬೋದು, ಪ್ರಾಪರ್ ಗೈಡೆನ್ಸ್ ಅನ್ನೋದು ಈ ಇನ್ಸ್ಟಿಟ್ಯೂಷನ್ ನಡೀತಾ ಹೋಗ್ತಿದೆ ಅಂತ ಹೇಳ್ತಾ, ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಏನ್ ಮಾಡ್ಬೇಕು, ಇದನ್ನ ಕೆಳಗೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ರೀಸೆಂಟ್ ಟ್ರೆಂಡ್ ನ, ರೀಸೆಂಟ್ ಇರ್ತಕ್ಕಂಥ ಕಾಂಪಿಟೇಷನ್ ಅನಾಲಿಸಿಸ್ ಮಾಡಿ, ರೀಸೆಂಟ್ ಎಕ್ಸಾಮ್ ನ ನೀವು ಗೆಲ್ತಾ ಹೋಗ್ರಿ. ನಿಮ್ಗೆ ಅಂತ ಒಂದು PDF ಅಲ್ಲಿ ಹೆಸರು ಯಾವುದೇ ಎಕ್ಸಾಗ್ಲಿ, ಅದು UPSC ನೋಟಿಫಿಕೇಶನ್, UPSC ಆಗಿರ್ಲಿ PDF, KPSC PDF ಆಗಿರ್ಲಿ, ನಿಮ್ದೆ ಅಂತ ಒಂದು ಹೆಸರು ಇದ್ದೇ ಇರುತ್ತೆ. ಯಾವಾಗ ನೀವು ಇಂಟೆನ್ಸ್ ಪ್ರಾಪರ್ ಪ್ರಿಪರೇಷನ್ ಅಂದ್ರೆ ಕರೆಕ್ಟ್ ಆಗಿ ಡೈರೆಕ್ಷನ್ ಹೋಗಿ ನೀವೇನಾದ್ರು ಪ್ರಿಪರೇಷನ್ ಮಾಡಿದ್ದೆ ಆದ್ರೆ
ನಿಮ್ಗೆ ಅಂತ ಇರುತ್ತೆ ಅಂತ ಹೇಳ್ತಾ ಇದೇ ವಿಡಿಯೋ ಸೀರೀಸ್ ನ ಕಂಟಿನ್ಯೂ ಆಗುತ್ತೆ. ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಪ್ಲೀಸ್ ಕಂಟಿನ್ಯೂ ಸರ್ ಅಂತ ಹಾಕ್ರಿ. ನಾನು ಆಲ್ಮೋಸ್ಟ್ UPSC ಪ್ರತಿ ಆಲ್ಮೋಸ್ಟ್ ನಂತರ ಯಾವ ಪೇಪರ್ಸ್ ಇದಾವೆ, ಯಾವ ಕ್ವಶನ್ ಪೇಪರ್ಸ್ ಇರ್ತಾವೋ ಪ್ರತಿ ಎಕ್ಸಾಮ್ ಅಲ್ಲಿ ಯಾವ ರೀತಿಯಾಗಿ ಆನ್ಸರ್ ಮಾಡೋದು ವಿತ್ ಲಾಜಿಕ್ ವಿತ್ ನಾಲೆಜ್ ಅಂತ ಹೇಳ್ತಾ ಹೋಗ್ತೀನಿ. ಓಕೆನಾ, ಈ ಕಂಟಿನ್ಯೂ ಬೇಕು ಅಂದ್ರೆ ಪ್ಲೀಸ್ ಕಂಟಿನ್ಯೂ ಸರ್ ಅಂತ ಹೇಳಿ. ಓಕೆನಾ, ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ.